ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭು ಪರಿಶುದ್ಧ ದೇವಿ ನಾಮದಲ್ಲಿ ಶುಭಗಳು. ಕೈಗಳಿದಾವ ಮನೆಗೆ ಇಟ್ಕೊಂಡಿರಿ. ಮರ್ತು ಬಂದಿರುವಂತ ಮಾಡೋದು ಕಲಿಯಲು ಕೆಲವೊಂದು ಸರ್ತಿ ಮರುಗಾಗ್ಬಿಡ್ತವೆ. ಕೈಗಳು ನಮ್ಗೆ ಅಂಟ್ಕೊಂಡೇ ಇರ್ತವೆ. ಕೆಲವೊಂದು ಸರ್ತಿ ವಸ್ತುಗಳು ಸುಮ್ಮನೆ ನಮ್ಮ ಬಗಲಾಗಿ ಇರ್ತವೆ. ಮನೆಗೆಲ್ಲ ಹುಡುಕಾಡ್ತೀವಿ, ಬಗಲಾಗಿರ್ತವೆ. ಬ್ಯಾಗ್ನಾಗ ಇಟ್ಕೊಂಡಿರ್ತೀವಿ, ವ್ಯಾನಿಟಿ ಬ್ಯಾಗ್ನಾಗ ಇಟ್ಕೊಂಡಿರ್ತಾರೆ. ಮನೆಯೆಲ್ಲ ಹುಡುಕಾಡ್ತಾರೆ. ಹುಡುಕಾಡಿ ಎಲ್ಲರನ್ನೂ ಏನು ಮಾಡ್ತಾರೆ, ನಾನು ಇಲ್ಲಿ ಇಟ್ಟಿದ್ದೆ, ದುಡ್ಡು ಇಟ್ಟಿದ್ದೆ, ನೀವು ತಗೊಂಡ್ರಿ ಎಲ್ಲರೂ ಏನು ಮಾಡ್ಬಿಡ್ತಾರೆ, ಬೈದು ಬಿಡ್ತಾರೆ. ಆಮೇಲೆ ಏನು ಮಾಡಬೇಕು? ಅವಾಗ ಯಜಮಾನನಿಗೆ ನೀರು ತೊಗೊಂಡು ಏನಂತ ಕೇಳ್ತಾನೆ. ಇಲ್ಲ, ನಾನು ಹುಟ್ಟಿಲ್ಲ, ನಾನು ಬಂದಿಲ್ಲ, ಈಗ ಬಂದಿಲ್ಲ. ಎಲ್ಲ ಮೊದಲು ತೊಗೊಂಡು ಹೋಗಿರೇನು ನೀವು? ಈಗ ನಾನು ನೋಡಿಲ್ಲಪ್ಪ ಅಂತ ಹೇಳ್ತಾನೆ. ಹೌದೌದು, ನೀವು ನೋಡಿರಂಗಿಲ್ಲ, ನನ್ನ ಬಗ್ಲಾಗಿರ್ತೀರಿ, ನೀವೇನು ನೋಡಂಗಿಲ್ಲ ಅಂಥೇಳಿ ಇದು ಮಾಡ್ತಾರೆ. ನೀವೇ ಕೊಡ್ರಿ, ನನ್ನ ಸಂಬಳ ಬಂದು ಕೊಡ್ತೀನಿ ನಾನು ಅಂತ ಹೇಳಿಬಿಟ್ಟು ದುಡ್ಡು ಯಜಮಾನ ತಗ್ಗಿಸ್ಕೊಂಡ್ರು. ಬ್ಯಾಗ್ನ ಕೈ ಇಟ್ಟು ಗಿಡಕ್ಕೆ ಹೋಗ್ತಾರೆ. ಅಲ್ಲಿರು ಅವಾಗ ಈಗಲೇ ಅನ್ನಬಾರ್ದು. ಈಗಲೇ ಅಂದ್ಬಿಟ್ರೆ ನಂದೇ ಇಲ್ಲ ಏನಂತಾರೆ, ನನಗೆ ಎಲ್ಲರೂ ಬೇಯ್ದು ಬಿಡ್ತಾರೆ. ಅದಕ್ಕೆ ಏನು ಮಾಡ್ಬೇಕಿದ್ರೆ ಹಂಗೆ ಇಟ್ಕೋಬೇಕು. ಹಂಗೆ ಇಟ್ಕೊಂಡು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಯಾವಾಗಲೂ ದುಡ್ಡು ಕಳೆದ್ರೆ ಮಕ್ಕ ಕಳ ನಿಂತ ಹೋಗ್ತಿತ್ತು. ಮುಂಜಾನೆ ಕಳ ಇದ್ದಿಲ್ಲ, ಈಗ ಯಾಕೆ ಭಾಳ ಕಳಕಳವಾಗಿದೆಯಲ್ಲ ಅಂತ ತಿಳ್ಕೊಂಡು ಯಜಮಾನ್ ಅಂತನ ಪ್ರೇಮ. ಏನಿಲ್ಲ ದುಡ್ಡು ಸಿಕ್ತು ಅಂತ. ಎಲ್ಲಿತ್ತು ಅದು ಎಲ್ಲ ಇಟ್ಬಿಟ್ರೆ ಸಿಕ್ಬಿಡಿಲ್ಲ ನನಗೆ. ಹೌದು, ಸಿಕ್ಕದಲ್ಲ, ಆಯ್ತು. ನಮ್ಮ ಮೇಲೆ ಯಾರು ಎಲ್ಲರ ಮೇಲೆ ಏನಿಲ್ಲ, ನಿಂದೆ ಇಲ್ಲ ಹಲ್ಲಿಲೂಯ್ಯ. ಅದೇ ಪ್ರಕಾರವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸನ್ನಿವೇಶಗಳು ನಡೀತೇವೆ. ಸನ್ನಿವೇಶಗಳು ನಡೆದಾಗ ಮನೆಯ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದರೆ ಅನೇಕ ಟೆನ್ಷನ್ಗಳು ಅವ್ರ ತಲೆಯೊಳಗೆ ಇರ್ತಾವೆ. ಅವಾಗ ದುಡುಕಿ ಏನಾದರೂ ಮಾತಾಡ್ತಾರೆ. ಆಮೇಲೆ ನಿಜ ತಿಳಿದಾಗ ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಅನುಭವ ಇರುತ್ತೆ. ಆದರೆ ಸುಮ್ಮನೆ ನನ್ನ ಮೇಲೆ ನಿಂದೆ ಹಾಕಿಬಿಟ್ರೆ ತಿಳ್ಕೊಂಡು ಸಣ್ಣ ವಯಸ್ಸಿನವ್ರು ಇರ್ತಾರೆ ನೋಡ್ರಿ, ಅವ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನೇ ಮನಸ್ಸಿನಾಗ ಇಟ್ಕೊಂತಾರೆ. ಅವ್ರಿಗೆ ಕ್ಷಮಿಸಲ್ಲ. ತಪ್ಪಾಗಿತ್ತಂತ ಅವ್ರು ಹಿರಿಯರು ಹೇಳ್ತಾರೆ, ಕಿರಿಯರು ಹೇಳಲ್ಲ. ಎಲ್ಲ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಏನು ಮಾಡಿರಿ, ನೀವು ನಿಂದೆ ಹಾಕಿರಿ. ಯಾಕೆ ಗೊತ್ತಾ, ಅಪವಾದಿ ಯಾರಲ್ಲಿ ಬಲಹೀನವಾಗಿ ಭಕ್ತಿಯಲ್ಲಿ ಇದ್ದಾರೆ ಅವ್ರನ್ನ ಕ್ಯಾಚ್ ಮಾಡ್ತಾನೋ ಪ್ರಿಯರೇ. ಸೋಲೋಣ ನೀನು. ಸೌಲನನ್ನು ಏನು ಮಾಡಿಬಿಟ್ಟ ಅಪವಾದಿ, ಕೆಲವೊಂದು ಯೋಚನೆಗಳು ಕೊಟ್ಟ. ಅದಕ್ಕೆ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತು ಹೇಳಲ್ಪಡುತ್ತೆ. ಏನಂತ, ಮನುಷ್ಯರನ್ನು ತನ್ನ ಭುಜಬಲವೆಂದು ತಿಳಿದುಕೊಂಡವನು ಶಾಪಗ್ರಸ್ತ ಅಂತ ಪ್ರಿಯರೇ. ಸೌಲ ಏನು ಮಾಡಿದ, ಮನುಷ್ಯರನ್ನು ಭುಜಬಲ ಅಂತ ತಿಳ್ಕೊಂಡ. ಎಚ್ಚರಪಡಿಸಿದ್ರು, ದೈವ ಸೇವಕರು ಎಚ್ಚರಪಡಿಸಿದ್ರು, ಅದಕ್ಕೆ ಏನಾಗ್ಲಿಲ್ಲ, ಸಮರ್ಥನೆ ಮಾಡಿಕೊಂಡ. ಅಲ್ಲಿ ಯಾವ ಯುದ್ಧ ಮಾಡಕ್ ಹೋಗ್ತದೆ, ಅಲ್ಲಿ ಯಾವ ವಸ್ತು ಉಳಿಸಬಾರ್ದು, ಎಲ್ಲ ಸುಟ್ಟು ಹಾಕ್ಬೇಕಂತ ಹೇಳಿದ ದೇವರು. ಅದನ್ನು ಶಾಪಗ್ರಸ್ತವಾಗಿದ್ದಂತೆ ಹೇಳಿದ. ಆದರೆ ಸೌಲ ಏನ್ ಮಾಡಿದ, ಬಂಗಾರ ತಗೊಂಡ್ಬಂದ, ಅಲ್ಲಿರುವ ಅಂದವಾಗಿರ್ತಕ್ಕಂಥ ಹೆಣ್ಮಕ್ಳನ್ನ ಹಿಡ್ಕೊಂಡು ಬಂದ. ಮತ್ತೆ ಇನ್ನು ಏನು ಮಾಡಿದನ್ರಿ, ಚೆನ್ನಾಗಿರ್ತಕ್ಕಂಥ ಹೋರಿಗಳನ್ನು, ಚೆನ್ನಾಗಿರ್ತಕ್ಕಂಥ ಕುರಿಗಳನ್ನು, ಬಲಿಷ್ಠವಾಗಿರುವಂಥ ಎಲ್ಲನ ತಗೊಂಡು ಬಂದೀನಿ. ಅದನ್ನು ತಗೊಂಡು ಎಲ್ಲಿ ಏನು ಮಾಡ್ಬೇಕು, ನಾನು ದೇವರಿಗೆ ಯಜ್ಞ ಮಾಡೋಕ್ಕಾಗಿ ತಂದೀನಿ ನಾನು. ದೇವ್ರು ಹೇಳಿದ್ನ, ದೇವ್ರೇನಂದ, ಅದನ್ನು ನಿನಗೆ ವಶಕ್ಕೆ ಮಾಡಿಕೊಟ್ಟಿದ್ದೀನಿ, ಇದು ಶಾಪಗ್ರಸ್ತವಾಗಿದೆ, ಎಲ್ಲ ನಾಶಪಡಿಸ್ಬೇಕಂತ ಹೇಳಿದ. ಅದು ಒಂದು ಇರಬಾರ್ದು, ಮನುಷ್ಯ ಇರಬಾರ್ದು, ಪ್ರಾಣಿ ಇರಬಾರ್ದು ಅಂತ ಹೇಳಿದ. ಆದರೆ ಸೌಲ ಉಳಿಸಿದ.
ಅದಕ್ಕೋಸ್ಕರವಾಗಿ ಸಾಮ್ಯಲ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತಿದೆ, ಮಾತು ಕೇಳುವುದು ಮುಖ್ಯ ಅಂತ, ಯಜ್ಞ ಹೋಮಗಳಿಗಿಂತ ಮಾತು ಕೇಳುವುದು ಮುಖ್ಯ ಅಂತ. ಹಲ್ಲೆಲೂಯ. ವಿಧೇಯತೆಗೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವನು. ವಿಧೇಯತೆ ಬರಬೇಕು ನಮಗೆ. ಅದಕ್ಕಾಗಿ ಆ ದೇವಾದಿ ದೇವರು ಸರ್ವ ಲೋಕಗಳ ಒಡೆಯನಾಗಿರ್ತಕ್ಕಂಥ ಆ ಸೃಷ್ಟಿಕರ್ತನಾದ ದೇವರು ಎಷ್ಟು ವಿಧಿಯನಾದನಂದ್ರೆ, ಧೂಳಾಗಿರುವ ಮಾನವನ ರೂಪದಲ್ಲಿ ಬರುವಷ್ಟು ವಿಧಿಯನಾದ ಪ್ರಿಯರತ ಏಸಪ್ಪ. ಪ್ರೀಸಲ್ಲ, ಆತನ ಮೂಲಕವಾಗಿ ಎಲ್ಲ ಉಂಟಾಯ್ತಂತ ಪ್ರಿಯರ. ಆತನೆಲ್ಲದ ಯಾವುದೂ ಇಲ್ಲ. ಇಬ್ರಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಕೊಲೆಸನವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೀವಿ ಪ್ರಿಯರೇ. ಆ ಕುಮಾರನಲ್ಲಿ ಎಲ್ಲವೂ ಉಂಟಾಗಿದ್ದಾವೆ. ಕುಮಾರ್ ಅಂದರೆ ಕು ಅಂದರೆ ಪಾಪ, ಮಾರ ಅಂದರೆ ಪರಿಹಾರಕ. ಅನೇಕ ಮನುಷ್ಯರು ಧರ್ಮಗಳು ಮಾಡಿದ್ದಾರೆ, ಸಿದ್ಧಾಂತಗಳು ಮಾಡಿದ್ದಾರೆ, ಯಾವ ಸರ್ಕಕ್ಕೆ ಸೇರಿಸಲ್ಲ. ಅವರೆಲ್ಲರೂ ಸತ್ತು ಸಮಾಜ ಒಳಗಿದ್ದಾರೆ ಪ್ರಿಯರೇ. ನಾನು ದೇವರಂದವರೆಲ್ಲ ಸಮಾಜ ಒಳಗಿದ್ದಾರೆ. ಭೂಮಿ ಅವ್ರನ್ನ ನುಂಗಿ ಬಿಟ್ಟದ ಪ್ರಿಯರು. ಅವರು ಭೂಮಿಗೆ ಏನಂತಾರೆ ಗೊತ್ತಾ? ಭೂದೇವಿ ಅಂತಾರೆ. ನಾನೇನಂತೀನಿ ಗೊತ್ತಾ? ಭೂಮಿ ಅಂತೀನಿ. ಯಾಕೆ? ನನ್ನ ಹಾಗೆ ನನ್ನ ಕರ್ತನಾಗಿರುವ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಆ ಸೃಷ್ಟಿಕರ್ತನಾದ ದೇವರು ಭೂಮಿಯನ್ನು ಉಂಟು ಮಾಡಿದಂತೆಯೇ ನನ್ನನ್ನು ಉಂಟು ಮಾಡಿದ್ದಾನೆ. ಪ್ರೇಸಲ್ಲ. ಅದಕ್ಕೆ ಭೂಮಿ ಅಂತ ದೇವರ ಹೆಸರು ಕೊಟ್ಟನಂದ ಮೇಲೆ ನಾನು ಕೂಡ ಭೂಮಿ ಅಂತೀನಿ. ದೇವಿ ಅನ್ನಲ್ಲ, ದೇವಿ ಅಂತ ಅನ್ನಲ್ಲ. ಹಲ್ಲೆಲೂಯ. ದೇವತೆ ಅಂತ ಅನ್ನಲ್ಲ. ದೇವತೆ ಅಂದ್ರೆ ಏನ್ರಿ? ದೇವರ ವಚನ ಅಂದ್ರೆ ಸೇವಕಿ. ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಸೇವೆ ಮಾಡೋರು ದೇವತೆಗಳು. ದೇವರನ್ನ ಬಿಟ್ಟು ಈ ದೇವತೆಗಳನ್ನ ಹಿಡ್ಕೊಂಡು ನಾವು ಅಳ್ಳಾಡಕೈತಿ. ಅದಕ್ಕಾಗಿ ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ, ಯಾವಾಗ ರೋಗ ಬರುತ್ತೋ ಗೊತ್ತಿಲ್ಲ. ಶಸ್ತ್ರ ಮಾಡುವ ನಾನು ಗುಣಪಡಿಸ್ತೀನಿ ಅಂತೇಳಿ ಹಾಸ್ಪಿಟ್ಲ್ಗಳು ಕಟ್ಟಿ ಕೋಟಿಗಟ್ಟಲೆ ಖರ್ಚು ಮಾಡಿ ನಾನು ಎಲ್ಲ ರೀತಿ ಮಾನವನಿಗೆ ಆರೋಗ್ಯಕರವಾಗಿ ಇರಿಸಲಿಕ್ಕೆ ಆಗುವಂತ ಒಂದು ಸ್ಪೆಸಿಲಿಟಿ ಎಲ್ಲ ನನ್ನಲ್ಲಿ ಇದೆ ಅನ್ನತಕ್ಕಂಥವನು ಕೂಡ ಪ್ರಾಣ ಉಳಿಸಕ್ಕಾಗಲ್ಲ. ಆಗ್ತದ? ಪ್ರಾಣ ಯಾರು ಉಳಿಸ್ತಾರ? ಆದ್ರೆ ನನ್ನ ದೇವರು ಪ್ರಾಣ ಉಳಿಸುವ ದೇವರು. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಬರೆದು ಯಾರು ಸ್ವರ್ಗದಲ್ಲಿ ಬರುವುದಿಲ್ಲ. ಆತ ಆಗಿದ್ದದಕ್ಕಾಗಿ ಹೇಳಿದ್ದಾನೆ. ನಾನೇ ಮಾರ್ಗವೆಂದು ಒಳ್ಳೆ ಮಾರ್ಗವನ್ನು ಮಾಡಿದ್ದಾನೆ ಪ್ರಿಯರೇ. ನೀತಿವಂತನಾಗಿ ಜೀವಿಸಿದ್ದಾನೆ ನರ ರೂಪದಲ್ಲಿ ಬಂದು. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳಿ ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ ಪ್ರಿಯರೇ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ಬಡಿಸೋಣ. ಹಲ್ಲೆಲೂಯ. ದೇವರ ರಾಕ್ಷಸರನ್ನು ಸಾಯಿಸ್ಬೇಕಾದ್ರೆ ಆಯುಧ ಬೇಕತ್ತಗ. ಆಯುಧ ಯಾರು ಹಿಡ್ಕೊಂಡ್ರೆ ಅವರು ನಮ್ಮಂತೆ ಮನುಷ್ಯರನ್ನು ತಿಳ್ಕೊರಿ ನೀವು. ಕತ್ತಿ ಹಿಡ್ಕೊಂಡವನ ಈಗ ನನಗೆ ಸಾಯಿಸೋಕೆ ಯಾರಾದರೂ ಬಂದ್ರಪ್ಪ, ನಾನು ಈಗ ದೇವ್ರ ಮಗ ಆಗಿದ್ದೀನಿ. ಯಾಕೆ ಗೊತ್ತಾ? ದೇವದೂತರು ಹೋರಾಟ ಮಾಡ್ತಾರೆ. ಯಾರು ನಾನೇನು ಮಾಡೋಕ್ಕಾಗಲ್ಲ. ದೇವರ ಅಪ್ಪಣೆ ಆದ್ರೆ ಮಾತ್ರ ನಾನು ಹೋಗ್ತೀನಿ ಅಷ್ಟೇ ಎಲ್ಲ ಕಡೆ. ಯಾಕೆ? ದೇವ್ರ ಪುತ್ರನಾಗಿದ್ದೇನೆ, ದೇವದಾಸ ಆಗಿದ್ದೇನೆ, ದೇವರ ಸೇವಕನಾಗಿದ್ದೀನಿ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಅದೇ ಒಬ್ಬ ದೇವರು ನಂಬಲಾರದ ವ್ಯಕ್ತಿ ಆಗಲಿ ಅಥವಾ ವಿಶ್ವಾಸಿ ಆಗಲಿ 4 ಮಂದಿ ಒಡಕ್ಕೆ ಬರ್ತಾರಂತ ತಿಳ್ಕೊಂಡ್ರೆ ಅವ ಏನು ಮಾಡ್ತಾನ? ಕತ್ತಿ ಹಿಡ್ಕಂತಾನ, ಕೊಡ್ಲಿ ಹಿಡ್ಕಂತಾನ, ಬಡಿ ಹಿಡ್ಕಂತಾನ. ಹೌದಾ? ನಿನ್ನ ದೇವ್ರು, ನೀನು ಪೂಜೆ ಮಾಡುವ ದೇವ್ರು ಕೊಡ್ಲಿ ಹಿಡ್ಕಣ ಅಂದ್ರೆ ಆತ ಸತ್ತನಂತ ಅರ್ಥ. ಬಡಿಗೆ ಹಿಡ್ಕಣಂದ್ರೆ ಆತ ಸತ್ತನಂತ ಅರ್ಥ. ಮನುಷ್ಯರು ಬಡಿಗೆ ತಗೊಂಡು ಕೊಡ್ಲೆ ತಗೊಂಡು ಬರ್ಚಿ ತಗೊಂಡು ಮನುಷ್ಯರು ಹೋರಾಟ ಮಾಡ್ತಾರೆ. ದೇವರು ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಆತ ಸೃಷ್ಟಿಕರ್ತರಾದ ದೇವರು. ಏ ಭೂಮಿ ಹೊರಟೋಗಂದ್ರೆ ಇದು ಗಡ 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 ತಿರುಗಿ ದೂರ ಹೋಗ್ಬಿಡ್ಬೇಕು. ಯಾಕೆ? ಅದನ್ನ ಕೈಯಾಗೈತೆ, ಮಾತಿನ ಶಕ್ತಿ ಇದೆ ಪ್ರಿಯರೇ. ರಾಕ್ಷಸನ ಕೊಲ್ಲಕ ಅವತಾರ ಐತಿ ಬರೋದ ಅವಶ್ಯಕತೆ ಇಲ್ಲ.
ಏನು ಇವೆಲ್ಲ ಮಾನವರು ಬರೆದಿರುವಂಥ ಗ್ರಂಥಗಳು. ಹಲ್ಲೆಲೂಯ. ಇಡೀ ವಿಶ್ವದ ಮಾನವನು ಹುಟ್ಟಿದ ಜಾಗ ಸಂಪೂರ್ಣವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೊಲಸಿನ ಮುಣಿಗೆ ಎದ್ದರೆ ಅದಕ್ಕಾಗಿ ನೋಡ್ರಿ, ಹೋದ ವಾರ ಒಂದು ಇದು ಬಂತು, ಏನದು, ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳು ಹತ್ತಿದ್ದಿ ಗಿಳಿಯೇ, ಮೈಕೋಳೆ ಹೋಯಿತು ಪಾಪ ಹೋಗಲಿಲ್ಲ ಅದು ನೀನು ತಿಳಿದುಕೋ ಗಿಳಿಯೇ, ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ, ಮುರದೇನ ಸಂತೆಗೆ ಮೆರೆದೆಯ ಮುರದೆಯ ಮುಂದಗತಿ ತಿಳಿಯಾದೆ ಗಿಳಿಯೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯರೇ, ಎಲ್ಲಿ ಹೋದ್ರೆ ಮೈ ಕೊಳೆ ಹೋಗುತ್ತೆ, ಮನಸ್ಸಿನ ಕೊಳೆ ಹೋಗಲ್ಲ. ಆ ಕೊಳೆ ಹೋಗ್ಬೇಕಾದ್ರೆ ಆ ದೇವರು ಒಬ್ಬಾತನಿದ್ದಾನೆ. ಆ ಒಬ್ಬಾತನೇ ನರಾವತಾರಿಯಾಗಿ ಬಂದಿರೋ ದೇವರು. ಆತನ ಹೆಸರು ಯೇಸು. ಯೇಸು ಅಂದ್ರೆ ಅರ್ಥ ಏನು? ರಕ್ಷಕ. ಗೋವಿಂದ ಅಂದ್ರೆ ಅರ್ಥ ಏನು? ಗೋ ಅಂದರೆ ಆಕಳು, ವಿಂದು ಅಂದರೆ ಭೋಜನ. ಗೋವನ್ನ ಉಂಡು ಅಂದ್ರೆ ಗೋವನ್ನ ಭಜಿಸಿ ಅದನ್ನ ಭುಜಿಸಿ ಆಶೀರ್ವಾದ ಮಾಡುವನೇ ಗೋವಿಂದ. ಅರ್ಥದಲ್ಲಿ ಪ್ರತಿಯೊಂದು ಹೆಸರಿಗೊಂದು ಅರ್ಥ ಇದೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಶಿವ ಅಂದ್ರೆ ಏನ್ರಿ? ಶಿವ ಅಂದ್ರೆ ಪ್ರೀತಿ ಅಂತ ಅರ್ಥ, ದೇವರಂತಲ್ಲ. ಶಿವ ಅಂದ್ರೆ ಅರ್ಥ ಏನ್ರಿ? ಪ್ರೀತಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಪ್ರಿಯವಾದರೆ ಎಲ್ಲಿ ಹೋದರೂ ಕೂಡ ನಮ್ಮ ಪಾಪ ಹೋಗಲ್ಲ. ಪಾಪ ಪರಿಹಾರಕ್ಕೆ ಯಾರು ಗೊತ್ತಾ? ಆ ಪರಮಾತ್ಮ. ಪರಮಾತ್ಮ ಅಂದರೆ ಬಗಲಾಗೊಂದು ಏನು ಹಾವು, ತೆಲಿಗೊಂದು ಜುಟ್ಟು, ಜುಟ್ಟಿದ ಮೇಲೆ ಒಬ್ಬ ಹೆಣ್ಮಗಳು, ಬಗಲಾಗ ಒಬ್ಬ ಹೆಣ್ಮಗಳು. ಈ ಪರಮಾತ್ಮ ಅಲ್ಲ, ಈತ ಸತ್ತಿದ್ದಾನೆ. ಇತನ ಹೆಸರು ಶಿವಪ್ಪ ಅಂತಾರೆ. ಉತ್ತರ ಭಾರತದಲ್ಲಿ ಹುಟ್ಟಿದ ವ್ಯಕ್ತಿ ಶಿವಪಾರ್ವತಿಯರು. TV9 ಅವಾಗ ತೋರಿಸ್ತಾರೆ ಪ್ರಿಯರು. ಅವರು ಚರಿತ್ರೆ, ಅವರು ಸತ್ತಿದ್ದು ತೋರಿಸ್ತಾರೆ. ಸಮಾಧಿಗಳು ಇದಾವೆ ಪ್ರಿಯರು. ಸಾವು ಗೆದ್ದವರು ಯಾರು? ದೇವರೊಬ್ಬರೇ. ಬದುಕಿ ನೀನು ಕಳ್ಳತನ ಮಾಡಿದ್ರು ಈ ಲೋಕದಲ್ಲಿ ಬದುಕ್ತಿ, ಸುಳ್ಳು ಹೇಳಿದ್ರು ನೀನು ಬದುಕ್ತಿ, ಆಮೇಲೆ ಕೊಲೆಗಡಕನಾದ್ರೂ ನೀನು ಬದುಕ್ತಿ, ಒಳ್ಳೆ ಕೆಲಸ ಮಾಡಿದ್ರು ಬದುಕ್ತಿ, ಆದ್ರೂ ಸುಳ್ಳುಗಾರನಾದ್ರೂ ಸಾಯ್ತಿ, ಒಳ್ಳೆಯವನಾದ್ರೂ ಸಾಯ್ತಿ, ಯಾವ ಉದ್ಯೋಗ ಮಾಡಿದ್ರು ನೀನು ಸಾಯ್ತಿ. ಆದ್ರೆ ಸಾವಿನಿಂದ ಪಾರಾಗುವ ವ್ಯಕ್ತಿ ಯಾರಾದ್ರೂ ಇದ್ದಾರ? ಪಾರು ಮಾಡುವ ದೇವರುಗಳು ಯಾರಾದ್ರೂ ಇದ್ದಾರ? ಇಲ್ಲ. ಒಬ್ಬರೇ ಪಾರು ಮಾಡಬೇಕು. ಯಾರು ನಿನ್ನನ್ನು ಯಾರು ಉಂಟು ಮಾಡ್ಯಾರ ಆತನೇ ಪಾರು ಮಾಡಬೇಕು. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರ ಇಷ್ಟದ್ರ ಉಂಟಾಗಲಿ. ಆ ದೇವರು ಯಾರು ಗೊತ್ತಾ? ಯಾರು? ಯೇಸು. ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬಾಧೆಗಳನ್ನು ನಿವಾರಣೆ ಮಾಡಿ ಹೊಸ ಜೀವಿತವನ್ನು ಕೊಟ್ಟ ದೇವರು. ನಾನೇ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿ ಸತ್ತವರನ್ನು ಬದುಕಿಸಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳ ಪ್ರೇರಿತನಾಡ. ಸತ್ತ ಸಮಾಜದೊಳಗೆ 4 ದಿವಸ ಇರ್ತಕ್ಕಂಥ ವ್ಯಕ್ತಿಯನ್ನ ಬದುಕಿಸಿದ ದೇವರು. ಉಳಿಕೆದವ್ರು ಯಾರಾದ್ರೂ ಬದುಕಿಸ್ಯಾರ? ಅವ್ರು ರಾಕ್ಷಸನ ಅವಾಗಿದ್ದ ರಾಕ್ಷಸರು. ಈಗ ಯಾರು ರಾಕ್ಷಸರು? ಯಾರು ರಾಕ್ಷಸರು? ಮನೆಗಿದ್ರು ರಾಕ್ಷಸರು. ಒಬ್ಬ ಮಗ ಮಾತು ಕೇಳಿದ್ರು, ಒಬ್ಬ ಮಗ ಮಾತು ಕೇಳೋದು. ರಾಕ್ಷಸತ್ವ ಏನು? ಕ್ರೂರತನ, ಬೈಗಳು, ಅವಿಧೇಯತೆ, ಅಜ್ಞಾನ, ಇದೇ ರಾಕ್ಷಸತ್ವ. ಹಿಂಸೆ ಪಡಿಸೋದು, ಮನಸ್ಸು ನೋವುಪಡಿಸಿ, ಇದೇ ರಾಕ್ಷಸತ್ವ. ಅವೆಲ್ಲ ಎಲ್ಲಿದ್ದಾವೆ? ಒಳಗಿದೆ. ಪ್ರತಿಯೊಬ್ಬರ ಮನಸ್ಸಿನ ಒಳಗಿದ್ದಾವೆ ಪ್ರಿಯರೇ ಆ ಕ್ರೂರತ್ವ. ಅದಕ್ಕಾಗಿ ಏಸಪ್ಪ ಏನಂತ ಗೊತ್ತಾ? ವ್ಯಭಿಚಾರ ಮಾಡಬಾರದಿಂದ ಪೂರ್ವಿಕರು ನಿಮಗೆ ಹೇಳಿದ ಮಾತು ನೀವು ಕೇಳಿದಿರಿ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ಮೋಹ ದೃಷ್ಟಿಯಿಂದ ನೋಡಿದ ಪ್ರತಿಯೊಬ್ಬ ಮನುಷ್ಯನು ವ್ಯಭಿಚಾರ ಮಾಡಿದ್ದಕ್ಕೆ ಸಮಾನನಾಗಿದ್ದಾನೆ. ಮೋಹ ದೃಷ್ಟಿ, ಕಾಮ ದೃಷ್ಟಿ ಅದು ಕಣ್ಣಿನೊಳಗಿದೆ, ಮನುಷ್ಯನೊಳಗೆ ಅದು ಪ್ರವೇಶ ಮಾಡಿ
ಒಂದಲ್ಲ ಒಂದು ದಿವಸ ಸಂದರ್ಭ ಬಂದಾಗ ಏನು ಮಾಡುತ್ತೆ ಅದು? ಆ ಬೀಜ ಬಿದ್ದರೆ ಸಂದರ್ಭ ಬಂದಾಗ ಅದೇನು ಮಾಡುತ್ತೆ? ಕೆಲಸ ಮಾಡುತ್ತೆ ಪ್ರಿಯರೇ, ಅನುಕೂಲ. ಅದಕ್ಕಾಗಿ ಆ ವಿಷಯದ ಬೀಜವನ್ನು ನೀವು ತೆಗೆದು ಹಾಕ್ಕೋಬೇಕು. ಅದಕ್ಕಾಗಿ ಪ್ರಾರ್ಥನೆ ಅಂದ್ರೆ ಏನು? ನಿಮ್ಮೊಳಗಿರುವಂಥ ಕೊಳಕು ತೆಗೆದು ಹಾಕಿಕೊಳ್ಳೋದು ಪ್ರಾರ್ಥನೆ. ಕೋಪ ಸಮಾಧಾನ ಇದೆಯಾ? ಏಸಪ್ಪನಿಗೆ ಸಮಾಧಾನ ಕೊಡು. ಏಸಪ್ಪನಿಗೆ ಸಮಾಧಾನ ಹೆಂಗೆ ಬರುತ್ತೆ? ಎಲ್ಲ ಎಷ್ಟೋ ಜನರ ಮೇಲೆ ನೀನು ಕೋಪ ಇಟ್ಕೊಂಡು ಅವ್ರನ್ನ ಕ್ಷಮಿಸಿದೀಯಾ? ಅವ್ರ ಸಂಗ ನೀನು ಮಾತಾಡ್ತಾ ಇದೆಯಾ? ತಾಳ್ಮೆ ಬೇಕ್ರಿ. ದೇವರು ಯಾರಲ್ಲಿದ್ದಾನಂದ್ರೆ, ಯಾರು ಕ್ಷಮಿಸ್ತಾನೆ ಅವರೊಳಗೆ ದೇವರಿದ್ದಾನೆ. ಯಾಕೆ? ನಿನ್ನ ಸಹೋದರನ ನೀನು ಕ್ಷಮಿಸದೆ ಹೋದ್ರೆ, ದೂರದಲ್ಲಿರುವ ನನ್ನನ್ನು ನೀನು ಸಹೋದರನ ನೀನು ಪ್ರೀತಿ ಮಾಡದೆ ಹೋದರೆ, ದೂರದಲ್ಲಿರುವ ನನ್ನನ್ನು ನೀನು ಏನು ಪ್ರೀತಿ ಮಾಡ್ತೀಯ? ಕ್ಷಮಿಸೋದು ಪ್ರೀತಿ, ಕ್ಷಮಿಸೋದು ಕ್ಷೇಮ, ಕ್ಷಮಿಸೋದು ವಿಧೇಯತೆ. ಮಾತು ಕೊಡೋದು ಕೋಪ, ದ್ವೇಷ, ಕಕ್ಷ, ಅಸೂಯ. ಇವು ಯಾರಿಗೆ ಸಂಬಂಧಪಟ್ಟವು? ದೆವ್ವಕ್ಕೆ ಸಂಬಂಧಪಟ್ಟವು, ಸೈತಾನಿಗೆ ಸಂಬಂಧಪಟ್ಟವು. ಒಬ್ಬರಾದ್ರು ಪಶ್ಚಾತ್ತಾಪಟ್ಟು ನಂದು ತಪ್ಪಾಗಿಬಿಟ್ಟದೆ, ಅತಿಗೆ ನನ್ನ ತಪ್ಪಾಗಿಬಿಟ್ಟದೆ. ಯಾರು ಹೆಸರು ಹೇಳಿ, ಅಥವಾ ತಪ್ಪಾಗಿಬಿಟ್ಟದೆ ಅಣ್ಣ, ತಪ್ಪಾಗಿಬಿಟ್ಟದೆ ತಮ್ಮ, ತಪ್ಪಾಗಿಬಿಟ್ಟದೆ ಅಳಿಯ, ತಪ್ಪಾಗಿಬಿಟ್ಟದೆ ಮಾವ ಅಂತ ಬರುತ್ತೆ ಬಾಯಿಲಿಂದ. ಬಾಯಿ ಸೊಟ್ಟಾದ್ರೆ ಚಿಂತಲ್ಲ, ನಾನು ಸಿಟ್ಟಾರಂಗಲ್ಲ. ಬಾಯಿ ಸೊಟ್ಟಾದ್ರೆ ಚಿಂತಿಲ್ಲ, ನಾನು ಸಿಟ್ಟ ಹಾರಂಗಲ್ಲ. ಸೊಟ್ಟಾದ್ರೆ ಸೊಟ್ಟ ಬಾಯಿಲಿಂದ ಸಿಟ್ಟು ಮಾಡಿ ಜಗ್ಗಿ ಬೈಯರ ಪ್ರಿಯರೇ. ಹಲ್ಲೆಲೂಯಾ. ಅರೆ, ದೇವರ ಪ್ರೀತಿ, ದೇವರ ನೀತಿ ನಿನ್ನೊಳಗಿಂದ ಹೊರಗೆ ಬರಬೇಕಾದ್ರೆ, ದೇವರಲ್ಲಿರುವ ಸ್ವಭಾವವನ್ನು ನೀನು ಆಕರ್ಷಿಸಬೇಕಾದ್ರೆ ನೀವೇನು ಮಾಡ್ಬೇಕು? ಅಲಂಕಾರವಾಗಬೇಕು. ಹಲ್ಲೆಲೂಯಾ. ಒಬ್ಬ ಕಾಲೇಜ್ ಹುಡುಗ ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಾನೆ. ಆ ಹುಡುಗಿ ಏನಂದ್ರೆ ಇಷ್ಟ ಅಂದ್ರೆ ಹೇರ್ ಸ್ಟೈಲ್. ಈಗ ನೋವನೇ ಏನು ಬಂದವ್ರಿ, ಕಟಿಂಗ್ ಬಂದ್ಬಿಟ್ಟಾರ್ರಿ. ಆ ಹುಡುಗಿ ಇಷ್ಟ ಏನು ಗೊತ್ತಾ? ಅದು ಯಾಕೆ ಕಟಿಂಗ್ ಸುತ್ತ ಗುಂಡು ಮಾಡಿಬಿಡ್ತಾರ, ನಡ್ಬರಕ್ಕೆ ಬಿಟ್ಬಿಡ್ತಾರೆ ಗುಡ್ಡ ಬಿಟ್ಟಂಗೆ. ಯಾವ್ದ್ರದ? ಹೆಲಿಕಾಪ್ಟರ್ ಕಟಿಂಗ? ಯಾವ್ದ್ರದ? ಎಪ್ಪುಲೆಲ್ಲ ಮಾತಾಡಿ ಪೂರ್ತಿ ಹೋಗ್ಬಿಡ್ತದೆ. ಅಲ್ಲೆಲ್ಲ ಅದು ಜಾರ್ಬಂಡ್ ಅದಂಗೆ ಮಾತಾಡಿದೆ. ಅದು ಎಪ್ಪುಲಿ, ಇದು ಎಪ್ಪುಲಿ ಅಲ್ಲ. ಯಾವ್ದು ಇದು? ಹೆಲಿಕಾಪ್ಟರ್ ಕಟಿಂಗ್. ಮೇಲೆಲ್ಲ ಪಂಕ್ ಇದ್ದಂಗೆ ಇರ್ತಬ್ರಿ. ಅದೇ ದೇವ್ರ ಮೈ ಬಿಟ್ಟಾಗ ಅದಂದ್ರೆ ನಮಗೆ ಇಷ್ಟ, ಇವನಿಗೆ ಇಷ್ಟ ಇಲ್ಲ. ಆದರೆ ಇಷ್ಟಪಡ್ತಾನೆ ತಿಳ್ಕೊಂಡ ಕಷ್ಟಪಟ್ಟಾದ್ರೆ ಏನು ಮಾಡ್ತಾನೆ? ಸುತ್ತ ರೌಂಡ್ ತೆಗಿಸ್ಬಿಡ್ತಾನೆ. ಹಲ್ಲೆಲೂಯಾ. ಕಾಲೇಜ್ಗೆ ಹೋಗ್ತಾನೆ. ಅವಾಗ ಬಂದ್ಗಳು ಕಂಗ್ರ್ಯಾಚುಲೇಷನ್ ಅಂದ್ರೆ ಏನು ಎಷ್ಟು ಸ್ಮಾರ್ಟಾಗಿ ಕಾಣ್ತೀಯ ಅಬ್ಬಾ ಅಂದ್ರೆ ಹೆಲಿಕಾಪ್ಟರ್ ತಿಳಿ ಮೇಲೆ ಇತ್ತು ಅಂತ ಅರ್ಥ. ದೇವ್ರ ಮೈ ಉಂಟಾಗುತ್ತೆ. ದೇವ್ರ ಇವನಿಗೆ ಭಾಳ ಇಷ್ಟ. ಏನು ಗೊತ್ತರೆ, ಇಲ್ಲಿಗೆ ಡ್ರೆಸ್ ಹಾಕ್ಕೊಂಡು ಬರೋದು ಭಾಳ ಇಷ್ಟ ಇವನಿಗೆ. ಆ ಅಮ್ಮಗೆ ಇಲ್ಲಿವರೆಗೆ ಹಾಕ್ಕೋಬೇಕಾದ್ರೆ ಇಷ್ಟ ಪ್ರಿಯರೇ. ಇಲ್ಲಿವರೆಗೆ ಇರ್ತವಲ್ರಿ, ಇಲ್ಲಿವರೆಗೆ. ಆದರೆ ಈ ಅಪ್ಪಗೆ ಏನು ಇಷ್ಟ? ಇಲ್ಲಿಗಂದ್ರೆ ಭಾಳ ಇಷ್ಟ. ಆವಾಗ ನನಗೆ ನೀನು ಇಲ್ಲಿಗೆ ಹಾಕ್ಕೊಂಡು ಬಂದರೆ ಭಾಳ ಚಂದ ಕಾಣ್ತೀವಿ ಅಂತಾನೆ. ಆವಾಗ ಏನು ಮಾಡ್ತಾಳೆ ಗೊತ್ತಾ? ಅಯ್ಯಮ್ಮ ಹೊಸ ಡ್ರೆಸ್ ಹೊಲಿಸಿರ್ತಾಳೆ, ಅಲ್ಲಿಗೆ ಕಟ್ ಮಾಡಿಸೋಣ. ಇಷ್ಟ, ಪ್ರೀತಿ. ಸಡನ್ ಆಗಿ ಏನಾಗ್ಬಿಡ್ತು ಗೊತ್ತು ಪ್ರಿಯರೇ? ಇದ್ದಕ್ಕಿದ್ದಂತೆ ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಪ್ರಿಯರೇ. ಆಕ್ಸಿಡೆಂಟ್ ಆಗಿ ಮಕ್ಕಳೆಲ್ಲ ಏನಾಗ್ಬಿಡುತ್ತೆ? ಮೂಗು ಹೋಗ್ಬಿಡುತ್ತೆ ಪ್ರಿಯರೇ. ಆಮೇಲೆ ಕಣ್ಣು ಒಂದೊಮ್ಮನ ಆಗಿಬಿಡ್ತಾವ, ಮಕ್ಕಳೆಲ್ಲ ಒಂದೊಮ್ಮನ ಆಗಿಬಿಡುತ್ತ. ಆ ಸಮಯದಲ್ಲಿ ಪ್ರಿಯವಾದವರೇ ನೋಡಕ್ಕಾಗಿ ಹೋಗ್ತಾಳೆ. ಎಷ್ಟೋ ದಿವಸ ಪ್ರೀತಿ ಮಾಡಿರ್ತಾಳೆ ಪಾಪ. ಅಲ್ಲಿ ಹೋದ್ಮೇಲೆ ನೋಡಕ್ಕೆ ಭಾಳ ವಿಕಾರವಾಗಿದ್ದಾನೆ. ಅಯ್ಯೋ, ಸ್ನೇಹಿತ ಹೋಗ್ತಾಳೆ. ಅಲ್ಲ, ನೀನು ನೋಡಿದ್ರೆ ಎಷ್ಟು ಪ್ರೀತಿ ಮಾಡಿದ್ದೀ, ಈಗ ಇವನ್ ಲೈಫ್ ಅಂತ ಏನ ಚಂದನ ಹೋಗಿಬಿಟ್ಟೈತೆ. ಇವನು ನೋಡಿದ್ರೆ ಎಷ್ಟು ರಾಜ್ಕುಮಾರ್ ಕಣ್ಣಂಗೆ ಕಾಣ್ತದ. ಈಗ ಹೆಂಗಾಗಿಬಿಟ್ಟ ನೀವು? ಬಿಕಾರನ ಉತ್ತಮ, ಬಿಕಾರನ್ಕಿಂತ ಹತ್ತತ್ತಾಗಿಬಿಟ್ಟೆ. ಕೆಲವೊಂದು ನಮೂನ ಆಗಿಬಿಟ್ಟೈತೆ, ಅಂಜಿ ಮನುಷ್ಯನ ಆದಂಗೆ ಆಗೈತೆ. ನೋಡು, ಈಗಲೇ ಡಿಸೈಡ್ ಮಾಡಿಕೆ ಮತ್ತೆ ಇವನಿಗೆ
ಜಾಸ್ತಿ ಇಂತಜಾಮ್ ಮಾಡಿಕ್ಯಂತ ನಾಳೆ ನಿನ್ನ ಬಗಲಾಗ ಅಡ್ಡಾಡಿದ್ದಪ್ಪ ಅಂದ್ರೆ ಚಂದ ಕಾಣಲ್ಲ ಕಣೆ, ನೋಡ್ಕೆ ಈಗಲೇ ನೋಡಿಯಲ್ಲ ತಿರುಗಿ ಬರಕ್ಕೆ ಹೋಗೋಣ ನೀನು ಅಂತ ಯಾರು ಹೇಳ್ತಾರೆ? ಸ್ನೇಹಿತೆ ಹೇಳ್ತಾಳೆ. ಅವಾಗ ಅನ್ಕೊಂತಾಳೆ, ಹೌದು ನನ್ನ ಬಗಲಾಗಿದ್ರೆ ಅಂದವಾಗಿರ್ಬೇಕು. ಹೆಂಗಿರ್ಬೇಕು ರೀ ಅಂದ. ಅವಾಗ ಏನು ಮಾಡ್ತಾಳೆ? ಬಿಟ್ಟು ಬಿಡ್ತಾಳೆ. ಇದು ಯಾವುದ್ರಿದೆ? ನಿನಗಾಗಿ ನಾನು ಪ್ರಾಣ ಕೊಡ್ತೀನಿ, ನನಗಾಗಿ ನೀನು ಪ್ರಾಣ ಕೊಡ್ತೀನಿ, ನಿನಗಾಗಿ ನೀನು ಹೆಲಿಕಾಪ್ಟರ್ ಕಟ್ಟಿಂಗ್, ನನಗಾಗಿ ನೀನು ಇಲ್ಲಿ ಕಟ್ಟಿಂಗ್. ಈಗ ಎಲ್ಲಿ ರೀ ಪ್ರಾಣ ಕೊಡ್ತಾರ? ಇಲ್ಲ. ಅವನು ಕನವರಿಸ್ತಾನ. ಏನು ಗೊತ್ತಾ? ಸುಜ್ಜಿ 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 ಎಲ್ಲಿದ್ದಾಳ? ಸುದ್ದಿ ಸೋಕಿ ಸುಗ್ಗಿಯಾಗಿ ಬಿಡ್ತಾಳ. ಅಪ್ಪನ ನೆನೆಸಲ್ಲ, ಅಮ್ಮನ ನೆನೆಸಲ್ಲ ಇಂತ ಪುಣ್ಯಾತ್ಮ. ಅವ್ರು ಇಂತಿದ್ದೆ ಮಾಡ್ತಾರೆ, ಏನು ಸುದ್ದಿ ಸುದ್ದಿ ಅವ್ರಿಗೆ ಸುದ್ದಿ ಈತ ಇಷ್ಟಪಟ್ಟ ಸುಜ್ಜಿ ಸುಜಾತ. ಅಯ್ಯಯ್ಯೋ ಅಲ್ಲೆಲ್ಲೋಯ್ಯ ಪಾರಿಜಾತ ಥರ ಹಾರಿ ಬಿಟ್ಬಿಡತ್ತೆ. ಲೋಕಸ್ಥರ ಪ್ರೀತಿ ಹಾಗೆ ದೇವರಿಗೆ ಮಹಿಮೆಯುಂಟಾಗಲಿ. ಇದೇ ಪ್ರಕಾರವಾಗಿ ಇನ್ನೊಬ್ಬರು ಕೂಡ ಕೆಲವರು ಭಾಳ ಒಬ್ರಿಗೊಬ್ರು ಭಾಳ ಪ್ರೀತಿಯಿಂದ ಇರ್ತಾರೆ. ಇವ್ರು ಹೆಂಗಿರ್ತಾರೆ ಅಲ್ಲವಾಗಿ ತ್ಯಾಗ ಮಾಡ್ತಾರೆ, ಅದೇ ಪ್ರಕಾರವಾಗಿ ತ್ಯಾಗ ಮಾಡ್ತಾರೆ ಪ್ರಿಯರೇ. ಸಡನ್ ಆಗಿ ಆ ಹುಡುಗಿ ಏನಾಗ್ಬಿಡುತ್ತೆ ಗೊತ್ತಾ ಪ್ರಿಯರೇ? ಟೈಫಾಯ್ಡ್ ಜ್ವರ ಬಂದ್ಬಿಡ್ತಾವೆ, ಡೆಂಗು ಬಂದ್ಬಿಡ್ತವೆ, ತಲೆ ಮೇಲೆ ಇದ್ದ ಜುಟ್ಟೆಲ್ಲ ಹೋಗ್ಬಿಡುತ್ತೆ ಪ್ರಿಯರೇ. ಅವು ಇಂಜೆಕ್ಷನ್ ರಿಯಾಕ್ಷನ್ ಆಗಿಬಿಟ್ಟು ಮಕ್ಕೆಲ್ಲ ಏನಾಗಿಬಿಡ್ತಾರದ ಕಲೆ ಆಗಿಬಿಡುತ್ತೆ, ಮೈಯೆಲ್ಲ ಕಲೆ ಆಗಿಬಿಡುತ್ತೆ. ಪಾಪ ಅವಾಗ ಹೋಗ್ತಿರ್ತಾನೆ ಬರ್ತಿರ್ತಾನೆ. ಗಣಮಕ್ಕಳು ಜಲ್ದಿ ಬಿಡಲ್ಲ ಪ್ರಿಯರ್, ನಿಧಾನವಾಗಿ ಬಿಡ್ತಾರೆ. ಗಣಮಕ್ಕಳು ಸಟ್ನ ಮುಡ್ಕೊಂಡ್ಬಿಡ್ತಾರೆ. ಅಷ್ಟೇ ಮತ್ತೆ ಜಲ್ದಿ ಅವರು ಆಕರ್ಷಿತರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ದೇವ್ರಿಗೆ ಮಹಿಮೆಯುಂಟಾಗಲಿ. ಕೆಲವರು ಎಲ್ಲರಲ್ಲ, ನೀವೆಲ್ಲ ಭಾಳ ಒಳ್ಳೆಯವರು. ದೇವರು ನಮಗೆ ಸ್ತೋತ್ರ ಉಂಟು. ಪರಿಸರ ದೇವ್ರಿಗೆ ಮಹಿಮೆಯುಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕು. ಅವ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾನ. ಅವ್ನ ಫ್ರೆಂಡ್ ಅಂತಾನೆ, ಈಗ ನಾನೇನು ಪ್ರೀತಿ ಮಾಡಿದ್ದೆ, ಈಗ ಬಂದಿಲ್ಲ ತಲೆಗ, ಇಲ್ಲ ಆರಾಮಿಲ್ಲ, ಅದಕ್ಕಾಗಿ ಹೋಗಿ ಮತ್ತೆ ಬರ್ತಾವ. ಅಯ್ಯೋ ಬರೋದು ದೊಡ್ಡಗಿರಲಿ, ಬರೋಕೆ 1 ವರ್ಷ 2 ವರ್ಷ ಬೇಕು. ಆಮೇಲೆ ಮಕ್ಕಳೆಲ್ಲ ಏನಾಗದ ಸುಖ ಕಟ್ಟಿಬಿಡೋದು, ಎಲ್ಲ ಇದು ಗುಳ್ಳೆ ಆಗಿಬಿಟ್ಟು ಎಲ್ಲ ಏನಾಗಿತ್ತು ಅದಕ್ಕೆ ಏನಂತಾರೆ ಉಳುಕು ಮಾರಿ ಆದಂಗೆ ಆಗ್ಯದ. ಈ ಉಳುಕು ಮಾರಕ್ಕಿನ ಮಾಡ್ಕೈತೀಯ ನೀನು ಅಂದ್ಬಿಡ್ತಾನ ಪ್ರಿಯರೇ. ಸ್ನೇಹಿತ, ನಿನಗಾಗಿ ನಾನು, ನನಗಾಗಿ ನೀನು, ಎಲ್ಲಿದ್ರಿ? ಪ್ರಾಣಕ್ಕೆ ಪ್ರಾಣ ಕೊಡ್ತು ಅಂತ ಮಾತಾಡ್ಕೊಂಡಿರ್ತಾರೆ, ಸುತ್ತಾಡಿರ್ತಾರೆ ಪ್ರಿಯರೇ. ಇವ್ರ ಪ್ರಾಣ ಎಲ್ಲಿ ಹೋಗುತ್ತಾ? ಹೊರಗಡೆ ಮುಖ ಸೌಂದರ್ಯ ನೋಡಿ ಮೋಹಿಸುವ ಲೋಕ ಈ ಲೋಕ ಪ್ರಿಯರೇ. ನಿನ್ನ ಹೃದಯ ಸುಂದರಿಯನ್ನು ನೋಡುವಂಥ ದೇವರು ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಆತನೇ ಉತ್ತಮವಾದ ಪ್ರಿಯಕರ, ಆತನೇ ಉತ್ತಮವಾಗಿರುವ ತಂದೆ, ಆತನೇ ಉತ್ತಮವಾಗಿ ನಿನ್ನನ್ನು ನಡೆಸಿಕೊಂಡು ಹೋಗುವಂತ ಸಹಾಯಕರ್ತನಾದ ರಕ್ಷಕ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರಿಯವಾದವರೇ, ಈ ಲೋಕದ ಪ್ರೀತಿಗೆ ನೀವೇನಾಗ್ಬೇಡ್ರಿ, ಬಲಿಯಾಗ್ಬೇಡ್ರಿ. ದೇವರ ಪ್ರೀತಿ ಶಾಶ್ವತವಾಗಿರುವಂಥ ಪ್ರೀತಿ ಪ್ರಿಯರೇ. ಬಲಿಯಾಗೋದಕ್ಕಿಂತ ಮುಂಚೆ ಇಂಥ ಮೋಹದ ಬಲಿಗೆ ಬಿದ್ದು ಹಾಳಾಗ್ಬೇಡ್ರಿ. ದೇವ್ರನ್ನ ಕೇಳ್ಕೊಳ್ರಿ, ನನಗೆ ಯಾವ ಅಂದವಾಗಿರುವಂಥ ಕುಟುಂಬ ಬೇಕಾದ್ರೆ ದೇವ್ರನ್ನ ಕೇಳ್ಕೊಳ್ರಿ. ವಿಶಿಷ್ಟವಾಗಿರುವಂಥ ಒಂದು ಬಹುಮಾನ ದೇವ್ರು ನಿನಗೆ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ನೀವೇ ಆರಿಸ್ಕೊಂಡ್ರೆ ಜೀವನ ಬಿಡಿ ಏನ್ ಪಡ್ಬೇಕು? ನೀವು ದುಃಖ ಪಡಬೇಕು. ನೋಡ್ರಿ, ಮತ್ತೆ ಬರೋದು ಸ್ವಾರ್ಥ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತೆ ಬರೋ ಸ್ವಾರ್ಥ 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಹಲ್ಲೆಲೂಯ. ಒಳ್ಳೆ ಹೆಂಡತಿ ಬೇಕಾ ಸಿಗ್ತಾಳೆ ನಿನಗೆ, ಒಳ್ಳೆ ಗಂಡ ಬೇಕಾ ಸಿಗ್ತಾನೆ ನಿನಗೆ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಮಕ ಪಡು. ಹಲ್ಲೆಲೂಯಾ. ಭೂಮಿಯನ್ನು ಉಂಟು ಮಾಡಿದ ದೇವರು, ಬಂಗಾರ ಬೆಳ್ಳಿ ದುಡ್ಡು ಗಾಳಿ ಎಲ್ಲ ಆತನ ಕೈಯಲ್ಲಿದೆ ಪ್ರಿಯರೇ. ಆತನ ನೀನು ಇಷ್ಟಪಟ್ಟರೆ, ಆತನ ನೀನು ಪ್ರೀತಿ ಮಾಡಿದ್ರೆ, ಆತನ ಇಷ್ಟದಿಂದ ನೀನು ನಡ್ಕೊಂಡು ನಿನ್ನ ಒಂದು ಮನಸ್ಸನ್ನು ಶುದ್ಧವಾಗಿ ನೀನು ಇಟ್ಟುಕೊಂಡ್ರೆ, ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಕೊಳಕು ಗುಣಗಳನ್ನೆಲ್ಲ ತೆಗೆದು ಹಾಕಿಕೊಂಡ್ರೆ, ಸೈತಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋಪ, ದ್ವೇಷ, ಕಚ್ಚ, ಅಸೂಯ, ಕಠಿಣತ್ವ, ಅವಿಧೇಯತೆ, ಅಜ್ಞಾನ ಇವೆಲ್ಲ ತೆಗೆದು ಹೊರಗೆ ಹಾಕಿ ಆತನಲ್ಲಿರ್ತಕ್ಕಂಥ ಪ್ರೀತಿ, ನೀತಿ, ತ್ಯಾಗ, ತಾಳ್ಮೆ ಅವುಗಳನ್ನು ನೀನು ಸ್ವೀಕಾರ ಮಾಡಿದರೆ ಈ ಲೋಕದಲ್ಲಿ ಕೂಡ ನೀನು ವಜ್ರದಲ್ಲಿದ್ದಾನೆ, ಮೇಲು ಲೋಕದಲ್ಲಿ ಕೂಡ ನೀನು ಫಳ ಫಳ ಹೊಳೆಯುವ ನಕ್ಷತ್ರ ಇದ್ದಂತೆ. ಬಯಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೇಲೆ ಒಬ್ರು ಹೇಳ್ತಾರೆ, ಏನಪ್ಪ ಎಷ್ಟು ಖರ್ಚು ಬಂತು? ಇಲ್ಲಪ್ಪ, ಮಗಳಿಗೊಂದು 25 ತೊಲೆ ಬಂಗಾರ ಕೊಟ್ಟಿನಿ, ಅಳಿಗೊಂದು 15 ತೊಲೆ ಬಂಗಾರ ಕೊಟ್ಟಿನಿ, ಆಮೇಲೆ ಒಂದು 4 ಎಕರೆ ಹೊಲ ಬಿಟ್ಬಿಟ್ಟೀನಿ, ಆಮೇಲೆ 2 ಫ್ಲ್ಯಾಟು, ಒಂದು ಮನೆ ಕೊಟ್ಬಿಟ್ಟೀನಿ. ಹೌದಾ? ದೇವ್ರಿಗೆ ಎಷ್ಟು ಕೊಟ್ಟೆಪ್ಪ? ಫೀಸ್ ಕೊಟ್ಟಿನಿ. ಎಷ್ಟು? 5,000 ರೂಪಾಯಿ. ಮದುವೆ ಮಾಡಿರಲ್ಲ ಪೂಜಾರಿಗಳು, ಅವ್ರಿಗೆ 5,000 ರೂಪಾಯಿ. ಹಲ್ಲೆಲೂಯಾ. ಇದೆಲ್ಲ ಕೊಟ್ಟಿದ್ದಾರೆ. ನಾನು ಗಳಿಸಿನಪ್ಪ, ನಾನು ಗಳಿಸಿನಿ. ಹಲ್ಲೆಲೂಯಾ. ನಿನ್ನಲ್ಲಿ ಉಸಿರು ನೀನು ಗಳಿಸಿದ್ದೆ. ಉಸಿರಿದ್ರೆ ಗಳಿಸ್ತೀವಿ, ಉಸಿರಿಲ್ಲದೆ ಗಳಿಸ್ತೀವಿ. ಇಲ್ಲ ಬಿಡಮ್ಮ. ಉಸಿರು ದೇವ್ರದಾಯ್ತು, ಶರೀರ ನಿಂದಾಯ್ತು. ಉಸಿರಿದ್ರಲ್ಲ ಎಲ್ಲ ಅವಳಿಗಳು ಸರಿಯಾಗಿ ಆಡದ್ರಿ. ಮತ್ತೆ ಗಳಿಸಿದ್ದಾರೆ ನೀನ, ನಿನ್ನಲ್ಲಿರುವ ಉಸಿರ. ಉಸಿರು ಅಂದ್ರೆ ಗಾಳಿ. ಯಾವುದ್ರೆ? ಯಾವುದು ಉಸಿರು? ಆ ಉಸಿರು ಯಾರು? ದೇವರು. ಮತ್ತೆ ನೀನು ಗಳಿಸಿ ಈಗ ಸರಿ. ಆದ್ರೆ ನಿನ್ನ ಶರೀರಕ್ಕಾಗಿ, ನಿನಗಾಗಿ ನೀನು ಎಲ್ಲವನ್ನ ಏನು ಮಾಡಿದ್ವಿ? ಮಾಡಿಕೊಂಡಿ. ಆದ್ರೆ ದೇವರಿಗಾಗಿ ಏನನ್ನು ಮಾಡಿಯ ನೀನು? ಜೊತೆಗೆ ಹಿಂಗೆ ನೋಡ್ತಾರೆ, 10 ರೂಪಾಯಿ ನೋಡಿ ಸಿಗೋತ್ತಿದ್ವಿ ಕಾಣಿಕೆ. ಇವರು ಹುಡುಕಾಡ್ತಾರೆ, ಅದು ಪರ್ಸೆಂಟ್. ಅಲ್ಲೇ ಬರೋತ್ತಿನಾಗೆ ಚಿಲ್ಲರೆ ಬಿಡಿಸ್ಕೊಂಡು ಬಂದಿರ್ತಾರೆ. ಟಕ್ಕಲ್ಲಾರದೆ ಇದ್ದದ್ದು 10 ರೂಪಾಯಿ. ಕೆಲವರು ಹಾಕ್ತಾರೆ, ಅರ್ಧೋಗಿದ್ದು ಹಾಕ್ತಾರೆ, ಅರ್ಧೋದನ್ನು ಅಂಟಿಸ್ಬೋದು ಕೊಟ್ಟರೆ ಸಂಬಂಧ ಇಲ್ಲ, ಬೆಲೆ ಇರುತ್ತೆ. ಹಲ್ಲೆಲೂಯಾ. ಅರ್ಥ ಮಾಡ್ಕಿ. ನೀನು ಅಳೆಯುವ ಅಳತೆಯಿಂದಲೇ ನಿನಗೂ ಅಳೆಯಲ್ಪಡೋದು. ಸೇರಿಟ್ಟಿನ ರೊಟ್ಟಿ ಆಗ್ತವೆ. 2 ಸೇರಿಟ್ಟಿನ ರೊಟ್ಟಿ ಆಗ್ತವ? ಆಗಲ್ಲ. ಅದೇ ನೀನು ದೇವರ ಪಾದ ಸನ್ನಿಧಿಗೆ ನಿನಗೆ ಅರ್ಪಣೆ ಮಾಡಿದ್ರೆ. ಒಬ್ಬ ಹೆಣ್ಮಗಳು ಮನೆಗೆ ಮೊನ್ನೆ ದಿನಕರ ಪ್ರೇಯರ್ಗೆ ಹೋಗ್ಯಾರ. ಗಂಡ ಫೋನ್ ಮಾಡಿ ಹೇಳ್ತದಂತ, ಏನಪ್ಪ ನಾನೊಂದು ಪ್ಯಾಕೆಟ್ ಅಕ್ಕಿ ತೆಗೆದುಬಿಟ್ಟಿನಿ, ನಮ್ಮಿಂದ ಬಂದು ಹಾಕೋದಾಗಂಗಲ್ಲ, ಯಾಕಂದ್ರೆ ಸೃಷ್ಟಿ ಮನುಷ್ಯತ್ತ ಅದೇ ದೇವ್ರು ನಂಬಲ್ಲ. ಆದರೆ ಎದಕ್ಕೆ ಬೇಕಾಗಿತ್ತಪ್ಪ ಶರಣರು ಒಂದು ಹಾಕಿಬಿಡೋ ಅಂತ ಅನ್ಕೊಳ್ಳೋಣಂತ. ಪೂರ್ತಿ ಹೆಚ್ಚು ಕಡಿಮೆ ಆಗಿತ್ತು, ಆಯಾಸ ಹೆಚ್ಚು ಕಡಿಮೆ ಆಗಿಬಿಟ್ಟೈತೆ. ಡಾಕ್ಟರ್ ಹತ್ರ ತೋರಿಸಿ ಕಡಿಮೆ ಆಗಿಲ್ಲ ಮತ್ತು ಅವಾಗ ಏಸಪ್ಪ ನಿನ್ಗೊಂದು ಪ್ಯಾಕೆಟ್ ಅಕ್ಕಿ ಆಗಿಬಿಡ್ತದೆ, ನಾನು ಗುಣಪಡಿಸೋದು ಗುಣ ಆಗಿತ್ತು. ಅಂದರೆ ಗುಣ ಮಾಡೋಕ್ಕೆ ಏಸಪ್ಪ ಬೇಕು, ಆದರೆ ಏಸಪ್ಪನ ಸನ್ನಿಧಿ ನಾನು ಬರೋದು ಬೇಡ. 25,000 ರೂಪಾಯಿ ಇಟ್ರನ್ನ ಕಡಿಮೆ ಆಗಿಲ್ಲ ಬಿಡಿಯಾರೆ. ಅದಕ್ಕಾಗಿ ಅರ್ಧ ಪ್ಯಾಕೆಟ್, ಒಂದು ಪ್ಯಾಕೆಟನ್ನು ದೇವ್ರಿಗೆ ಕಾಣಿಕೆ ಹಾಕಿಬಿಟ್ರೆ ಆಯ್ತದೆ, ಅವತ್ತು ಆರಾಮಾಯ್ತು ಅಂತ ಪೈಸಲು ಹೆಂಡತಿ ದೇವ್ರು ನಂಬಿದ್ದಾಳೆ. ಅಯ್ಯಮ್ಮನ ಮುಂದೆ ಅಂದ್ಬಿಟ್ರೆ ಏನಾಗುತ್ತೆ? ಬಾ ಮತ್ತು ದೇವ್ರು ಚಲೋ ಮಾಡ್ಯಾರ ನಿನಗೆ ಅಂದ್ಬಿಡ್ತಾಳೆ. ಅದಕ್ಕೆ ಬೇಡ, ನಾನು ಇಲ್ಲೇ ಇರೋಣ. ಹೆಂಗೆ ಈಕೆ ಓದ್ತಾಳೆ, ಈಕೆ ದುಡ್ದಂಗೆಲ್ಲ ನಾನು ಬೇಸಾಡ್ತೇನೆ, ಕುಡಿಬೋದು, ಅವೆಲ್ಲ ನಾವು ಆರಾಮಾಗಿ ಅಡ್ಡಾಡ್ಬೋದು ಅಂತ. ಅವಾಗ ದಿನಕರಯ್ಯರಿಗೆ ಫೋನ್ ಮಾಡಿ ಹೇಳಿದರೆ, ಹೋಗ್ಯಾರ ಫ್ರೀಡೆ ಪರಸನಗೌಡ ದಿನಕರಯ್ಯ. ಇವರು ದೇವ್ರ ಶ್ರೀ ಹೇಳಿಬಿಟ್ಟು ಟೀ ಕುಡಿದ, ಟೀನೂ ಕುಡಿದಿಲ್ಲ. ಆಮೇಲೆ ಅದು ತಗೊಂಬಂದ. ರಾತ್ರಿ ಫೋನ್ ಬಂತಂತ ಪ್ರಿಯರೇ, ಮಗ ಫೋನ್ ಮಾಡಿದ್ದ, ಅಮ್ಮ ನೋಡಿದೇನಮ್ಮ. ಅದು ಏನು ನೋಡ್ಲಪ್ಪ, ನಾನು ನಿಮ್ಮಪ್ಪನ ನೋಡಕೈತೀರ ಅಂತ. ಇಲ್ಲಮ್ಮ, 20,000 ರೂಪಾಯಿ ದುಡ್ಡು ಬಿದ್ದದ. ಎಷ್ಟು ಬಿದ್ದದ? ದೇವ್ರಿಗೆ ಕೊಟ್ಟಿದ್ದೆಷ್ಟೇ?
ದೇವ್ರು ಕೊಟ್ಟಿದ್ದೆಷ್ಟು? ಒಂದು ಚೀಲ ಅಕ್ಕಿ. ದೇವ್ರು ಕೊಟ್ಟಿದ್ದೆಷ್ಟು? 20,000. ಅರ್ಥ ಮಾಡ್ಕೇಳಿ ಪ್ರಿಯವಾದವ್ರೆ, ದೇವರು ಅದ ಜೀವುಳ್ಳ ದೇವರೇ. ಪ್ರೈಸ್ ದ ಲಾರ್ಡ್. ಆತ ಸತ್ತು ಸಮಾಜಗಳಿರುವ ದೇವರಲ್ಲ. ನಿನ್ನನ್ನು ಕಾಪಾಡುವ ದೇವರು, ನಿನ್ನ ಕಷ್ಟವನ್ನು ನೋಡುವ ದೇವರು, ನಿನ್ನನ್ನು ರಕ್ಷಿಸುವ ದೇವರು, ನಿನ್ನನ್ನು ಕೈ ಹಿಡಿದು ನಡೆಸುವ ದೇವರು. ಆ ದೇವರ ಕಡೆ ನೀನು ಲಕ್ಷ್ಯ ಹೊಡಿಬೇಕಷ್ಟೇ. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ದೇವರು ಒಳ್ಳೆ ದೇವರೇ. ಹೆಂಗೆ ಪಟ್ಟಣ ಫೋನ್ ಮಾಡಿದ್ರೆ, ಅಪ್ಪಾಜಿ ಏನಮ್ಮ ಒಂದು ಅದ್ಭುತ ನಡೆದು ಬಿಡಿತು. ಏನು ನಡೆದಿತ್ತಮ್ಮ? ಅದೇ ದೇವರು ಇಟ್ಟು ಹೇಳಂಗಲ್ಲ, ಹಿಂದೆ ಕೊಟ್ಟಿರ್ತಾನ ಅಂತ. ಏನಮ್ಮ ಏನು ಹೇಳಂತ? ಅಕ್ಕಿ ಕಳಿಸಿದವಪ್ಪ, ಅಕ್ಕಿ ಕೊಟ್ಟಿವಿ, ದೇವ್ರು 20,000 ಹಾಕೊಂಡಿವಿ ಬಂದ್ಬಿಡು ರೊಕ್ಕ. ಪ್ರೈಸಲ್ಲ. ಹೌದಾ? ಹಲ್ಲೆಲೂಯಾ. ಕೆಟ್ಟು ಹೋಗುವುದಕ್ಕಾಗಿ ದುಡಿಯಬೇಡಿರಿ. ದೇವರು ಹೇಳಿದ ಮಾತು ಸದಾಕಾಲ ಉಳಿಯುವುದಕ್ಕಾಗಿ ದುಡಿರಿ ಅಂತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೆ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ ಹಲ್ಲೆಲೂಯಾ 19ನೇ ಅಧ್ಯಾಯ 10ನೇ ವಚನ. ದೇವರು ಬಂದಿರೋದು ಒಂದು ವೇಳೆ ಅಂದ್ಕೊಂಡಿರ್ಬೋದು ನೀವು ಬಂದವರಲ್ಲಿ, ಅಯ್ಯ ನಾನು ಭಾಳ ತಪ್ಪುಗಳು ಮಾಡಿಬಿಟ್ಟಿನಿ, ಭಾಳ ಕೆಟ್ಟ ಅಭ್ಯಾಸದಲ್ಲಿದ್ದೀನಿ, ನನ್ನ ದೇವರು ಕ್ಷಮಿಸ್ತಾನ. ನೀನು ಎಂಥ ಕೆಟ್ಟ ವ್ಯಕ್ತಿಯಾಗಿದ್ದರು ದೇವರು ನಿನಗೆ ಕ್ಷಮಿಸ್ತಾನ. ಕಣ್ಣೀರಿಟ್ಟು ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಯಾಕಂದ್ರೆ ನಿನ್ನ ಸೃಷ್ಟಿ ಮಾಡಿದ ದೇವರು ಪರಿಶುದ್ಧರಾದ ದೇವರು. ಪ್ರಪಂಚದಲ್ಲಿರುವ ಯಾರೂ ಪರಿಶುದ್ಧರಲ್ಲ, ಯಾವ ದೇವರುಗಳು ಪರಿಶುದ್ಧರಲ್ಲ. ಸೃಷ್ಟಿಕರ್ತನಾದ ಒಬ್ಬ ದೇವರು ಮಾತ್ರ ಪರಿಶುದ್ಧನಾದ ದೇವರು. ಬೆಳೆದಲ್ಲ. ಅನೇಕರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ ಪ್ರಿಯರೇ. ತಪ್ಪು ಮಾಡಿದವರು ಪಾಪಿ ಆಗ್ತಾರೆ ಹೊರತು ಪರಿಶುದ್ಧರಾಗಲ್ಲ. ಪರಿಶುದ್ಧನಾಗಿರುವಂತಹದನ್ನು ಒಬ್ಬೇ ದೇವರು ಎಲ್ಲಿಗೆ ಡಿಕ್ಕಿದ್ದಾರೆ. ದೇವದೂತರು ಕೂಡ ಆತನ ಮುಂದೆ ಲೋಪವುಳ್ಳವರಾಗಿದ್ದಾರೆ, ದೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗ ಪ್ರಿಯವಾದವರೇ, ಲೋಕದಲ್ಲಿ ನೋಡ್ತೀವಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುತ್ತೆ ಅಂತ. ಆದರೆ ತಪ್ಪು ಮಾಡಿರ್ತಕ್ಕಂಥ ಮನುಷ್ಯನಿಗೆ ದೇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಪ್ರಿಯರೇ? ಆ ಶಿಕ್ಷೆಯಿಂದ ಹಾರು ಮಾಡ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೆ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಏನು ಬಿತ್ತೀವೋ ಅದನ್ನೇ ಕೊಯ್ತೀವಿ, ಬೇರೆದು ಕೊಯ್ತೀವ? ನೀವು ಅನ್ಕೊಂಡಿದ್ರೆ ಸರಿ ಬಿಡ್ರಿ. ಹಂಗಾರೆ ಎಲ್ಲ ಪ್ರಪಂಚ ತುಂಬೆಲ್ಲ ದೇವ್ರನ್ನ ಧ್ಯಾನ ಮಾಡಲ್ಲ. ದೇವಪುರ ದೇವಮ್ಮ ದೇವಪುರಾಗೊಂದೇ, ಯಾರೇಟ್ನವ್ರಿಗೆ ಸಂಬಂಧ ಇಲ್ಲ. ಬಾದಲ್ಲಿ ಮಾರಮ್ಮ ಬಾದಲ್ಲಿ ಒಂದೇ, ತಿಮ್ಮಾಪುರಕ್ಕೆ ಸಂಬಂಧ ಇಲ್ಲ. ಹೌದಲ್ಲ? 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 ಆದರೆ ಯೇಸು ಕ್ರಿಸ್ತ ಮಹಾಪ್ರಭುಗಳು ಇಡೀ ವಿಶ್ವದಲ್ಲಿ ಹುಡುಕಿಸಿದ್ದಾರೆ. ಅವರು ಇವರು ಆ ದೇವರು ಈ ದೇವರು, ಅವ್ರ ದೇವರು ಇವ್ರ ದೇವರು, ಆ ದೇಶದ ದೇವರು ಈ ದೇಶದ ದೇವರಲ್ಲ. ಆತ ಸೃಷ್ಟಿಕರ್ತನಾದ ದೇವರು, ಸರ್ವ ಸೃಷ್ಟಿಗೆ ದೇವರು. ಬೇಸಲ್ಲ. ಮನುಷ್ಯರನ್ನ ಸಾಯಿಸ್ಬೇಕಾದ್ರೆ ಏನ್ ಮಾಡಬೇಕಾಗಿಲ್ಲ, ಒಂದು ಹುಳ ಬಿಟ್ರೆ ಸಾಕು. ಒಂದೇ ಒಂದು ಹುಳ, ಕಣ್ಣಿ ಕಾಂಡಾರ್ದ ಹುಳ ಬಿಟ್ರೆ ಎಷ್ಟು ಮಂದಿ ಆ ಹುಳ ದೇಹದಾಗ ಪ್ರವೇಶ ಮಾಡಿ ಸಾಯ್ತಾರೆ. ಕೊರೋನಾ ಬರೋದಕ್ಕಿಂತ ಮುಂಚೆ ಈ ಉಪದೇಶ ಬಂದದ ಪ್ರಿಯರು. ಸೊಕ್ಕಿಲು ಮಾತಾಡೋರಿಗೆ ಅಹಂಕಾರ. ಬಹಳ ಮಂದಿ ಕೊರೋನಾದಾಗ ಸತ್ತವ್ರು ಬಡವರು ಕಡಿಮೆ ಪ್ರಿಯರು, ಎಲ್ಲ ಶ್ರೀಮಂತರು ಸಾಯ್ತಾರೆ. ಎಲ್ಲ ಶ್ರೀಮಂತರ ರೊಕ್ಕನೇ ಬಹಳ ಏನಾಗಿದೆ, ಹಾಳಾಗಿದೆ ಪ್ರಿಯರು. ಯಾಕೆ ಗೊತ್ತಾ? ಆತ ಸೃಷ್ಟಿಕರ್ತರ ದೇವರು ಮನುಷ್ಯನ ಸಾಯಿಸ್ಬೇಕಾದ್ರೆ ಬಂದು ಕತ್ತಿ ತಗೊಂಡು ಸುತ್ತಲ ಅವಶ್ಯಕತೆ ಇಲ್ಲ. ಒಂದು ಹುಳಕ್ಕೆ ಅಪ್ಪಣೆ ಕೊಟ್ರೆ ಸಾಕು. ಒಬ್ಬ ರಾಜಪ್ರಿಯರೇ, ಆತ ಚಕ್ರವರ್ತಿ ಅಂತ ಹೆಸರುಗೊಂಡನು.
ಅಂತ ವ್ಯಕ್ತಿ ಎಲ್ಲ ರಾಜ್ಯಗಳನ್ನ ಗೆದ್ದಕಂತ ಬಂದ. ಎಲ್ಲ ರಾಜ್ಯಗಳಿಂದ ಗೆದ್ದಕಂತ ಬಂದ. ಅಹಂಕಾರಿ ಭರಿತರಾಗಿ ಜೀವಿಸಿದ ಪ್ರಿಯರೇ, ಒಂದು ಉಳುಕ್ಕೆ ದೇವರ ಅಪ್ಪಣೆ ಕೊಟ್ಟ, ಒಂದು ದ್ವಾಮಿಗೆ ಅಪ್ಪಣೆ ಕೊಟ್ಟ ಪ್ರಿಯರು. ಎಷ್ಟೋ ರಾಜ್ಯಗಳನ್ನ ಗೆದ್ದ, ಭೂಮಿ ಮೇಲೆ ಭೂರಾಜನಾದ, ಎಷ್ಟೋ ಮನುಷ್ಯರನ್ನ ಸಾಯಿಸಿದ, ರಾಜರನ್ನ ಸಾಯಿಸಿದ. ಆದರೆ ತನ್ನ ದೇಹದೊಳಗೆ ಒಂದು ಯಾವುದು ದ್ವಾಮಿನ ಸಾಯಿಸಕ್ಕಾಗಲಿಲ್ಲ. ಅವನು ಕೊಲ್ಲೋದಕ್ಕೆ ದೇವರು ಕತ್ತಿ ಉಪಯೋಗ ಮಾಡಲಿಲ್ಲ. ಅವನು ಕೊಲ್ಲೋದಕ್ಕೆ ದೇವರು ವಿಷ ಉಪಯೋಗ ಮಾಡಲಿಲ್ಲ. ಒಂದು ದ್ವಾಮಿಗೆ ಅಪ್ಪಣೆ ಕೊಟ್ಟು ಹೋಗಿ ಅವನ ಕಚ್ಚು ಅಂತ. ಅವಾಗ ಅವನ್ನ ಖಚಿತ ಪ್ರಿಯರ ಅಂತ ಹೆಸರು ಏನು ಗೊತ್ತಾ? ಅಲೆಕ್ಸಾಂಡರ್. ಅದಕ್ಕಾಗಿ ಪೆಟ್ಟಿಗೆಯಲ್ಲಿ ಸಮಾಧಿ ಮಾಡಿ ಹೋಗುವಂತ ಸಮಯದಲ್ಲಿ ಹೇಳಿದ, ಅಲೆಕ್ಸಾಂಡರ್ ಏನು ತಗೊಂಡು ಬರಲ್ಲ ಮತ್ತು ಏನು ಒಯ್ಯಲಿಲ್ಲ ಅಂತ ಕೈಗಳು ಹೊರಗಿಟ್ಟು ನನಗೇನ್ ಮಾಡ್ರಿ ಪೆಟ್ಟಿಗೆಯಲ್ಲೇ ತಗೊಂಡೋಗ್ರಿ ಅಂತ ಹೇಳಿದ. ಅದಕ್ಕಾಗಿ ಮನುಷ್ಯ ಯಾವನಾದ್ರೂ ಎಷ್ಟು ಅಹಂಕಾರಿಯಾದ್ರು, ಎಷ್ಟು ರಾಜ್ಯಾಡಳಿತ ಮಾಡಿದ್ರು, ಎಷ್ಟು ಧರ್ಮಗಳನ್ನ ಉಂಟು ಮಾಡಿ ಮನುಷ್ಯರನ್ನ ಮೋಸ ಮಾಡುವ ಕುಯುಕ್ತಿಗಳನ್ನ ಬಳಸಿದ್ರು ಕೂಡ ಒಂದು ದಿವಸ ಎಲ್ಲ ಬಿಟ್ಟು ಹೋಗ್ಬೇಕು. ನೀನು ಬಿಟ್ಟು ಹೋದ ನಿನ್ನ ಸೃಷ್ಟಿ ಮಾಡಿದ ದೇವರು ನೀನು ತಿಳ್ಕೊಳ್ಳಾರ್ದಂಗಿದ್ರೆ ವ್ಯರ್ಥ. ಆ ದೇವರು ಯಾರು ಗೊತ್ತಾ? ಯೇಸು ಸ್ವಾಮಿ. ಎಲ್ಲ ಗ್ರಂಥಗಳಲ್ಲಿ ಏನು ಗೊತ್ತ? ಧ್ಯಾನ ಮಾಡಿದ್ದಾರೆ. ಏನಂತ ಧ್ಯಾನ ಮಾಡ್ತಾರೆ? ಅದು ನೀವು ಪಾಠದಲ್ಲಿ ಸಮ ಬಂದಿದ್ದೆ ಪ್ರಿಯರಿ, ಬಹಳ ಸಲ ಹೇಳ್ತಾ ಇರ್ತೀನಿ ನಾನು ಅವಾಗ. ಯಾವ್ದ್ರಿ? ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಅಮೃತೋಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಈ ಸೃಷ್ಟಿ ಪೂಜೆ ಮಾಡೋ ಈ ಹೊತ್ತಿಗೂ ಕೂಡ ಎಲ್ಲ ಮಠಗಳಲ್ಲಿ ಎಲ್ಲ ಶರಣರು ಈ ಮಾತು ಹೇಳ್ತಾರೆ. ಇನ್ನೂ ಯಾರು ಸಿಕ್ಕಿಲ್ಲ ಅವ್ರಿಗೆ ಯಾರು ಸಿಕ್ಕಿಲ್ಲ. ಸೃಷ್ಟಿ ಮಾಡುವ ದೇವರು, ಪಾರು ಮಾಡುವ ದೇವರು, ನಿವಾರಣೆ ಮಾಡುವ ದೇವರು, ಸ್ವಸ್ಥ ಮಾಡುವ ದೇವರು, ಪರಲೋಕಕ್ಕೆ ಮಾರ್ಗವನ್ನು ತೋರಿಸುವ ದೇವರು ಅವರಿಗೆ ಸಿಕ್ಕಿಲ್ಲ ಪ್ರಿಯರೇ. 2000 ವರ್ಷಗಳ ಹಿಂದನೇ ಆ ದೇವರು ಭೂಲೋಕಕ್ಕೆ ಬಂದು ಕಾಲಿಟ್ಟಿದ್ದಾರೆ. ಅವರೇ ನಜರೇತನ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ದೇವರು ಹೊರಗಿಲ್ಲ, ಈಗ ಒಳಗೆ ಬರಬೇಕಂತ ಇಷ್ಟಪಟ್ಟ. ನಮ್ಮೊಳಗೆ ನನ್ನ ಜೊತೆಗಿದ್ದಾರೆ ಪ್ರೇಯರ್, ನನ್ನ ಒಳಗಿದ್ದಾರೆ ಪ್ರೇಯರ್, ನನ್ನ ಮುಂದೆ ಇದ್ದಾರೆ, ಹಿಂದೆ ಇದ್ದಾರೆ, ಪಗಲಿದ್ದಾರೆ, ಎಡಕ್ಕಿದ್ದಾರೆ, ಮೇಲಿದ್ದಾರೆ. ಹಲ್ಲೆಲೂಯಾ. ದೇವರೇ ಬಾ ಅಂತ ಕೆಲವರು ಕರಿತಾರೆ. ಬಾ ಅಂತ ಕರೆಯೋದು ಅವಶ್ಯಕತೆ ಇಲ್ಲ, ಬಂದ್ಬಿಟ್ಟೆ ನಾವಾಗಲೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆತ ಬಂದಿದ್ದಾನೆ. ಆದ್ರೆ ನಿನ್ನೊಳಗೆ ಬರಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ನಿನ್ನೊಳಗೆ ಕರಿಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ನಿನ್ನೊಳಗೆ ಆತನ ಕಾರ್ಯ ನಡೆಯಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ನೀನು ಪರಲೋಕದ ಪ್ರತಿನಿಧಿ ಆಗಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ನೀನು ದೇವರ ಮಗ ಆಗಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ನೀನು ದೇವರ ಮಗ ಆಗಬೇಕಾಗಿದೆ. ಪ್ರೇಸ್ ದಿ ಲಾರ್ಡ್. ದೇವರ ಮಗ ನೀನಾದ್ರೆ, ದೇವರ ಮಗಳು ನೀನಾದ್ರೆ, ನಿನಗಿರ್ತಕ್ಕಂಥವು ಎಲ್ಲವೂ ಏನಾಗ್ತವೆ? ಹೊರಟೋಗ್ತವೆ. ನಿನ್ನ ನೋವು ಪಡಿಸು, ನಿನಗೆ ಬಾಧೆ ಪಡಿಸು. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಯೇಸಪ್ಪ ಯಾರಿಗೋಸ್ಕರ ಬಂದಿದ್ದಾನ್ರಿ ಈ ಲೋಕಕ್ಕೆ? ಓದ್ರಿ ಅದನ್ನ ವಾಕ್ಯ ಓದ್ರಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಎಲ್ರು ಗಟ್ಟಿಯಾಗಿ ಚೌಡೋಷಣ. ಕೆಟ್ಟು ಹೋಗಿರುವುದನ್ನು ಹುಡುಕಿ ಅಂದ್ರೆ ಹುಡುಕೊಂಡು ಬಂದನು ನಮ್ಮಲ್ಲಿಗೆ. ನಾವು ಹುಡುಕಾಡಕೈತೀವಿ, ಗುಡ್ಡದಾಗ ಹುಡುಕಾಡಕೈತೀವಿ. ಕೆಲವರು ಮೊನ್ನೆ ಹೋಗಿ ಅಲ್ಲಿ ನೀರಿನ ಹೊಲಸು ನೀರಿನಾಗ ಬುದ್ಧಿ ಎದ್ದು ಬಂದರು ಪ್ರಿಯರು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಕಣ್ಣೆ ನೋಡಕ್ ಹೋಗ್ತಾರೆ. ಹುಡುಗಿನ ನೋಡಕ್ ಹೋದ್ರೆ ಹೆಣ್ಮಕ್ಳು ಹೋಗ್ತಾರೆ. ಮೊದಲು ಹೋಗಿ ನೋಡ್ತಾರೆ. ಅದ್ರಾಗ ಸ್ವಲ್ಪ ಗಿಡ್ಡಕ್ಕಿದ್ದವ್ರನ್ನ ಕರ್ಕೊಂಡು ಹೋಗ್ತಾರೆ. ಒಬ್ಬರು ಇರ್ಬೇಕವ್ರು. ಈ ಹತ್ತಿರದವ್ರಿಗೆ ಅಷ್ಟಿಲ್ರಿ. ಸುಮ್ಮನೆ ಮೇಲೆ ಹುಡುಗಿ ಫಸ್ಟ್ ಐತೆ ಅಂದ್ಬಿಡ್ತಾರೆ. ಈ ಅಮ್ಮ ಹೋಗ್ತಾ ಸ್ವಲ್ಪ ಕಾರ್ ನಿಂದ್ರೆ ಸ್ವಲ್ಪ ಯಾಕೆ ಏನಿಲ್ಲ, ಸ್ವಲ್ಪ ಕಾರ್ ನಿಂದ್ರಿಸಿ ಹೋಗಿ ಹಿಂದಿನಲ್ಲಿ ವಾಟಾಣಿ ಕಾಳು ತಗೊಂತಾಳ ಪ್ರಿಯರು. ಬಟಾಣಿ ಕಾಳು
ಬಗಲಿ ಏನೋ ಸಣ್ಣ ಹುಡುಗಿ ಆದಂಗೆ ಆಗಿಬಿಟ್ಟಿಯಲ್ಲ ನೀನು ಬಟಣಿ ಕಾಳು ಇಟ್ಕೊಂಡು ಎಲ್ಲ ಇರ್ಬೇಕು ಬಗಲಾಗಿವ ಅಂತಾಳೆ. ಯಾರಿಗೆ ಹೇಳಲ್ಲ ಪ್ರಿಯರು. ಅವ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಫಸ್ಟ್ ಐತೆ ಅವಾಗ ಎಲ್ಲರೂ ನೋಡ್ತಾರ, ಎಲ್ಲರಿಗೂ ಪಸಂದ್ ಆಗಿಬಿಡುತ್ತ, ಎಲ್ಲರೂ ಒಪ್ಪಿಬಿಡ್ತಾರ ಪ್ರಿಯರೇ. ಮಾತುಕತೆ ನಡೆದು ಬಿಡ್ತದೆ. ಹಳೆ ಬಿಗಿಸ್ತಲ್ಲ ಎಲ್ಲಿ ಬಿಡಬೇಕು, ಹುಡುಗಿ ಬಹಳ ಚಂದ ಐತೆ, ಮೂಗಲೆ ಮಾರಲೆ ಬಹಳ ಚಲೋ ಐತೆ. ಗಂಡು ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ, ಚಂದ ಕಂಡುಬಿಟ್ರೆ ಆಗೈತೆ. ಲಿಪ್ಟಿಕ್ ಹಾಕಿ ಮೇಲೆಲ್ಲ ಮೇಕಪ್ ಮಾಡ್ಕೊಂಡು ಬೀಸ ಜಡೆ ಒಂದು ವೇಳೆ ಉದ್ದಕ್ಕಿರ್ಲಿಕ್ಕಿಲ್ಲ ಚೌರಿ ಕಡಿಗಳ್ರಿ ಗೊತ್ತಾಗಲ್ಲ. ಪುಣ್ಯಾತ್ರಿ ಮೇಲೆ ಸೂಪರ್ ಅಂದ್ಬಿಡ್ತಾರೆ. ಆದ್ರೆ ಹೆಣ್ಮಕ್ಳನ್ನ ಸೂಪರ್ ಅನ್ನಂಗಿಲ್ಲ ಪ್ರಿಯರೇ. ಬಟ್ಟೆ ಅಂಗಡಿಗಳು ಏನು ಮಾಡ್ತಾರೆ, ಅವ್ರು ಮಾಡೋದು ಒಂದು ಸೀರೆ, ತಗಸೋದು 100 ಸೀರೆ ಪ್ರಿಯರು. ಅದನ್ನ ಹೇಳಿದ್ರೆ ಮುಟ್ಬೇಡ, ಹಂಗೆ ಎಳಿಬೇಡವ, ದಾರಿಲಾಗತ್ತವ. ಇಲ್ಲವ ನೋಡ್ಬೇಕು, ಚಲೋ ನೋಡ್ಬೇಕಲ್ಲ, ಇದು ಹೆಂಗೈತಿ, ನೂರು ಸರಿಗೈತಿ ನೋಡ್ಬೇಕಲ್ಲ. ಈಗ ಗಂಡ ಮಕ್ಕಳು ಫಸ್ಟ್ ಐತಪ್ಪ ತಗೊಂಡು ಬಂದ್ಬಿಡ್ತಾರೆ. ಹಂಗೆ ಅದು ನೀರ್ನಾಗ ಹಿಂಗೆ ಹೆಂಗಾಗ್ತದೆ, ನಾಲಿಗೆ ನಾಯಿ ನಾಲಿಗೆ ಎಳೆಬಿಟ್ಟಂಗೆ ಎಳೆಬಿಟ್ಟು. ಅವ್ರಿಗೆ ಗೊತ್ತ, ಅವ್ರು ಭಾರಿ ಹುಷಾರು. ಯಾಕೆ ಗೊತ್ತಾ, ಅವ್ರನ್ನ ದೇವರು ಭೂಮಿಯಲ್ಲಿ ಸೃಷ್ಟಿ ಮಾಡಲಿಲ್ಲ, ದೇವಲೋಕಕ್ಕೆ ಒಯ್ದು ಆದಾಮ ಎಲುಬನ್ನು ತೆಗೆದುಕೊಂಡು ದೇವಲೋಕದಲ್ಲಿ ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಅವರು ಎಲ್ಲದಕ್ಕೂ ಬಹಳ ಏನ್ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಸಡನ್ನು ಏನ್ ಮಾಡಲ್ಲ, ಖರೀದಿ ಮಾಡಲ್ಲ ಪ್ರಿಯರೇ. ಪ್ರೇಸಲು ಅವಾಗ ಹೋದ್ರು ಪ್ರಿಯರೇ, ಎಲ್ಲ ನೋಡಿ ಎಲ್ಲರೂ ಪಸಂದ್ ಚಲೋ ಐತಪ್ಪ, ಹುಡುಗಿ ಭಾರಿ ಫಸ್ಟ್ ಐತೆ, ಹೋಗಿಲ್ಲ ಮಾರಿ ನೋಡ್ಬಾರ್ದು. ದೇವ್ರು ಏಳು ಮಾಡಿಸಿಟ್ಟನಪ್ಪ, ಈ ಹುಡುಗ ಜೋಡಿ ಚಲೋ ಆಗ್ಬಿಡುತ್ತ ಅಂತ ಗಣಮಕ್ಕಳೆಲ್ಲ ಮಾತಾಡ್ತಾರೆ. ಉಳಿಕೆದವ್ರು ಹೆಣ್ಮಕ್ಳು ಉದ್ದಕ್ಕಿದ್ದವರೆಲ್ಲ ಮಾತಾಡ್ತಾರೆ. ಭಾಳ ಹುಡುಗಿ ಚಂದ ಐತಿ ಬಿಡು, ಮೈಲಿ ಕೈಲಿ ಬೇಸೈತಿ. ಅವಾಗ ಈ ಅಮ್ಮ ಅಂತಾಳೆ, ಅಲ್ಲಂಗೆ ನಿಮ್ಮ ಮನೆಯಾಗ ಎಷ್ಟಿದೆ ಕೋಣಿಗಳು ಅಂತ ಕೇಳ್ತಾಳೆ. ಗಿಡ್ಡಕ್ಕಿದ್ದೆ ನಮಗೆ ಪಡ ಬಂದು ಎಲ್ಲರೂ ಸ್ವಲ್ಪ ಮುಗಿತಿ ಎಮ್ಮದು. ಅವಾಗ ಅವಾಗ ಯಮಗೆ 4 ಕೋಣೆಗಳು. ಹೌದಾ ನಮ್ಮ ಸರಿ ನೋಡೋಣ ನಡಿ ಅಂತಾಳೆ. ಅವ್ರ ಮನೆ ತೋರ್ಸಮ್ಮ ಅಂತಾಳೆ. ಅವಾಗ ಇವ್ರು ಎದ್ದು ಹೇಳ್ತಾರೆ, ಇವರೆಲ್ಲರೂ ಮನೆ ನೋಡ್ತಾರೆ. ಆದ್ರೆ ಈ ಅಮ್ಮ ಮಾತ್ರ ಮನೆ ನೋಡಲ್ಲ, ಆ ಅಮ್ಮ ನೋಡ್ತಾಳ. ಹೆಂಗೆ ನಡೀತಾಳ, ಅಲ್ಲಿಲೂಯ್ಯ. ಆ ಅಮ್ಮ ಸ್ವಲ್ಪ ಚಂದ್ರ ಸ್ವಲ್ಪ ಕಾಲು ಹಿಂಗೆ ಖಾಲಿ ಹಿಂಗೆ ಕೆಲವ್ರು ಹಿಂಗಿರ್ತಾವಲ್ಲ ಹಿಂಗೆ ಅನ್ನೋಕಂತ ಕಾಲು ಸ್ವಲ್ಪ ಹಿಂಗೆ ಆಲೋಚನೆ ಮಾಡ್ತಾರೆ ಅಷ್ಟೇ. ಆಮೇಲೆ ಬಳ್ಳುಗಳು ನೋಡ್ತಾರೆ. ಬಳ್ಳುಗಳು ಈ 2ನೇ ಬಳ್ಳು ಉದ್ದಕ್ಕಿದ್ದರೆ ಗಂಡಗೆ ಅಪಾಯ, ಈ 2ನೇ ಬಳ್ಳು ಫಸ್ಟ್ ಇದ್ದ ಬಳ್ಳು ಇದು ಬಗಲಾಗ ಸ್ವಲ್ಪ ಉದ್ದಕ್ಕಿತ್ತಪ್ಪ ಅಂದ್ರೆ ಯಾರಿಗೆ ಅಪಾಯ, ಗಂಡಗೆ ಅಪಾಯ. ಭಾಳ ದಿವಸ ಇರಂಗಿಲ್ಲ ಗಂಡ, 10 ವರ್ಷದಾಗ ಹೋಗ್ಬಿಡ್ತಾನ. ಆಲೋಚನೆ ಮಾಡ್ತಾನ. ಪ್ರಿಯ ಮನೆ ಅದೆಲ್ಲ ಆದ್ಮೇಲೆ ಶ್ರೀಮಂತರ ಮನೆ ಅಲ್ರಿ ಪ್ರಿಯರಿಗೆ ನಂಬಕ್ಕಿಲ್ಲ, ಆಡಕ್ಕಿಲ್ಲ. ಅವಾಗ ಬಾಯಿಗೆ ತಾನು ಕಡ್ಲೆ ಕಾಳು ಹಾಕ್ಯಂತಾನೆ, 1-2 ಹಾಕ್ಯಂಡು ತಗಂಗೆ ಹಾಕ್ಯಂತ. ಇಲ್ಲ ಹಿಂಗೆ ನಾವು ಅಲ್ಲಂಗೆ ಹಾಕ್ಯಳಮ್ಮ ನೀನಂತ ಹಾಕಿ ನಾನು 1 ಹಾಕ್ಯ ನೀನು 4 ಹಾಕ್ಯಬೇಕು, ತಗ ಹಾಕಿ ಹೋಸ್ ಹಾಕ್ಯ ಅಲ್ಲಿ ತಿಳ್ಕೊಂಡು 4-5 ಆಗ್ತಾವೆ ಪ್ರಿಯ. ಅವು ಕಟ್ಟಿ ಅನ್ನೋದ್ರಾಗ ಏನಾಗತ್ತೆ ಗೊತ್ತಾ, ಒಳಗಿದ್ದ ಹಲ್ಲು ಹೊರಗೆ ಬರ್ತಾವ ಪ್ರಿಯ. ಈಗೀಗ ಡೌಟ್ ಆಗತ್ತ, ಹಲ್ಲು ಇಷ್ಟು ಚಂದ ಇರಂಗಿಲ್ಲ, ಈ ರೆಡಿಮೇಡ್ ಆಗಿದ್ದಂಗಿದಾವ ಅದಕ್ಕತ್ತಾಳ. ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಒಂದು ವೇಳೆ ಅನೇಕ ಭಕ್ತಿಯ ಸಾರಾಂಶಗಳನ್ನು ಮಾಡಿಕೊಂಡು ನೀನು ಅನೇಕ ವಿಧದಲ್ಲಿ ಅಲಂಕೃತವಾಗಿ ಇರಬಹುದು. ಒಂದು ದಿವಸ ನಿನಗೆ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆದೊಳಗ ಈ ಹೆಣ್ಮಗಳ ಬಾಯಿಯೊಳಗಿರ್ತಕ್ಕಂಥ ಹಲ್ಲುಗಳು ಜೋಡಣೆ ಹಲ್ಲುಗಳು ಯಾವ ಪ್ರಕಾರವಾಗಿ ಹೊರಗೆ ಬಿದ್ದವೋ ಅದೇ ಪ್ರಕಾರವಾಗಿ ಹೊರಗೆ ಬೀಳುತ್ತೆ ಪ್ರಿಯರೇ. ಓದು ಏನ್ ಮಾಡ್ತಾನೆ, ಒಪ್ಪಿಗಳಾರ್ದು ಹೋಗ್ಬಿಡ್ತಾನೆ ವಾಪಸ್. ಅರ್ಥಾದ್ರಿ, ನಾಳೆ ನಿನ್ನನ್ನು ಕೊಡುವ ಒಪ್ಪಿಗಳಲ್ಲ, ದೇವಲೋಕದಲ್ಲಿ ಕರ್ಕೊಳ್ಳೋದಕ್ಕೆ. ಈ ಶರೀರ ಹೋಗುತ್ತೆ, ಆದ್ರೆ ನಿನ್ನ ಆತ್ಮ ನಿತ್ಯ ನಿರಂತರ ಯುಗಗಳು ಜೀವಿಸುತ್ತೆ. ಯುಗಗಳು ಜೀವಿಸುವ ಆತ್ಮ, ಈ ಆತ್ಮ ದೇವಲೋಕಕ್ಕೆ ಸೇರ್ಬೇಕಂದ್ರೆ ಈ ಆತ್ಮ ದೇವರ ಆತ್ಮದಂತೆ ರೂಪಗೊಳ್ಳಬೇಕು. ಇವತ್ತು ನಿರ್ಧಾರ ಮಾಡ್ಕ ಕ್ಷಮಾಪಣೆ ಕೇಳು, ತಪ್ಪು ಮಾಡಿದರೆ ಅತ್ತೆ
ಸೊಸೆಗೆ ವಿರೋಧವಾಗಿ ಮಾತಾಡಿದ್ದೆ, ಮಾವಿಗೆ ವಿರೋಧವಾಗಿ ಮಾತಾಡಿದ್ದೆ, ಅಥವಾ ಸೊಸೆಗೆ ಅಲ್ಲದ ಸಲ್ಲದ ಮಾತುಗಳು ಮಾತಾಡಿದ್ದೆ, ಅತಿಗೆ ಅಲ್ಲದ ಸಲ್ಲದ ಮಾತುಗಳು ಮಾತಾಡಿದ್ದೆ, ಆಮೇಲೆ ನಾದಿನಿಗೆ ಅಲ್ಲದ ಸಲ್ಲದ ಮಾತುಗಳು ಮಾತಾಡಿದ್ದೆ, ಅಥವಾ ನಿಮ್ಮ ಸ್ನೇಹಿತನಿಗೆ ನಾನಾ ತರವಾಗಿ ನೋವು ಪಡಿಸಿದ್ದೆ, ಬಾಧೆ ಪಡಿಸಿದ್ದೆ. ಅವ್ರು ನಿಮ್ಮ ಕಂಡಾಗೆಲ್ಲ ಏನಂತಾರೆ ಗೊತ್ತಾ? ಬಂದ್ ನೋಡಪ್ಪ, ನನ್ನ ಕಂಡಾಗಲ್ಲಿದ್ದಾರೆ, ಊರು ಮಂದಿಗೆ ಬರುತ್ತೆ, ಈಕಿಗೆ ಬರುವಲ್ದು. ಬಂದು ತಯಾರಾಗಿ ಬಂದ ಹೇಳೋರೆಲ್ಲ ಕೇಳೋರಲ್ಲ. ಹತ್ತಿನ ಕಂಡ್ರೆ ಸೋಷಲ್ ಸೋಷಲ್ ತಂದ್ರೆ ಯಾರಿಗುರಿ? ಹತ್ತಿಗೆ ಇವರಿಬ್ಬರನ್ನ ಕಂಡ್ರೆ ಇನ್ನು ಯಾರಿಗುರಿ? ಇವರಿಬ್ಬರನ್ನ ಕಂಡ್ರೆ ಮಾಡೋರಿಗೆ ಉರಿ ಉರಿ. ಹಲಿಲಾಯ ಹಲಿಲಾಯ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಈ ಪ್ರಕಾರವಾಗಿ ವರ್ತನೆ ಮಾಡಿದ್ರೆ ಯಾರಿಗೆ? ನಮ್ಮ ದೇವರು ಉರಿ ಪಡಲ್ಲ, ಜಾಲಿ ಪಡ್ತಾನೆ. ಎಲ್ಲ ಅವಕಾಶಗಳನ್ನ ನೀನು ಕೊಟ್ಟಿದ್ದೀನಲ್ಲ, ಎಂದು ನೀನು ಮಾರ್ಪಾಟುವಂತಿ ಅಂತ ತಿಳ್ಕೊಂಡು ನಿನಗೋಸ್ಕರವಾಗಿ ಆಯುಷ್ಯವನ್ನು ಹೆಚ್ಚಿಸ್ತಾನೆ. ಯಾಕೆ ಗೊತ್ತಾ? ಪ್ರಾಣ ಆತ್ಮ ಯಾರ ಕೈಗಿದಾವ? ದೇವರ ಕೈಗಿದೆ. ಅದಕ್ಕೆ ಕೆಲವರು ಅಂತಾರೆ, ಆ ಮಲಾಕಿ ಗ್ರಂಥದಲ್ಲಿ ನೋಡ್ತೀವಿ, ಕೆಲವರು ಭಕ್ತರು ಅಂತಾರಪ್ಪ, ಏನ್ ಗೊತ್ತಾ? ಇವರು ಭಕ್ತಿ ನಟನೆ ಮಾಡುತ್ತಾ ಇಂತಿಂತ ಕಾರ್ಯ ಕೆಟ್ಟವರೆಲ್ಲ ಒಳ್ಳೆ ಸ್ಟೇಜಿಗೆ ಬಂದ್ಬಿಟ್ರಲ್ಲಪ್ಪ, ಇವರು ದೊರೆತನ ಮಾಡ್ತಾ ಇದಾರಲ್ಲಪ್ಪ, ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ದೇವರು ಕಣ್ಮುಚ್ಕೊಂಡು ಕುಂತ್ಕೊಂಡ್ಬಿಟ್ಟಾನ. ನಮ್ಮಂತವ್ರಿಗೆಲ್ಲ ಸನ್ಮಾನ, ನಮ್ಮಂತವ್ರಿಗೆಲ್ಲ ಗರಮಾನ, ನಮ್ಮಂತವ್ರಿಗೆಲ್ಲ AC ಕಾರುಗಳು, ನಮ್ಮಂತವ್ರಿಗೆಲ್ಲ AC ಬಿಲ್ಡಿಂಗ್ಗಳು, ನಮ್ಮಂತವ್ರಿಗೆಲ್ಲ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡೋದು. ಏನ್ ಮಾಡ್ಬೇಕು? ಆದ್ರೆ ಇವ್ರು ಕೆಟ್ಟವರಲ್ಲ, ಮೋಸಗಾರರು, ದ್ರೋಹಿಗಳು, ಕೊಲೆಗಡಕರು, ರಾಜಾಡಳಿತ ಮಾಡ್ತಾರಲ್ಲಪ್ಪ ಅಂತ ತಿಳ್ಕೊಂಡು ದೇವ ಭಕ್ತರು ಮಾತಾಡ್ತಾ ಇರ್ಬೇಕಾದ್ರೆ ದೇವರ ಕಿವಿಗೊಟ್ಟು ಕೇಳ್ತಾನಂತ. ನೋಡ್ರಿ, ಮಲಾಕಿ ಗ್ರಂಥದಲ್ಲಿ ಹೋದ್ರಿ, ಮಲಾಕಿ ಗ್ರಂಥ 3ನೇಯ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 3ನೇ ಅಧ್ಯಾಯ 13ನೇ ವಚನ. ನೀವು ನನಗೆ ವಿರೋಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ಇವ್ರು ಏನ್ ಮಾಡ್ತಾರ? ಭಕ್ತರು ಏನ್ ಮಾಡ್ತಾರ? ನಾವಿಷ್ಟು ಭಕ್ತಿಯಿಂದ ನಡಿತೀವಪ್ಪ, ಅವ್ರು ನಮಗೇನಾಗುವ, ನಾವು ಹಿಂದಕ್ಕಾಗುವಲ್ಲಿ ಮುಂದಕ್ಕಾಗುವಲ್ಲಿ. ಅವ್ರು ನೋಡಿದ್ರೆ ಹೆಂಗ್ ಬೆಳೆದು ಬಿಟ್ರ ನೋಡ, ಓಶಿ ಆಡಿಬಿಟ್ನಪ್ಪ, ಒಂದೇ ಸಲ ಬಂದ್ಬಿಟ್ರು 10 ಲಕ್ಷ ರೂಪಾಯಿ. ನಮಗೆ ದೇವ್ರು ಏನ್ ಮಾಡ್ಬಿಟ್ರೆ, ಯೋಸಪ್ಪ ಏನ್ ಮಾಡ್ಬಿಟ್ಟ, ಓಯ್ಸ್ ಆಡ್ಬೇಡ, ಇಸ್ಪಟ್ ಆಡ್ಬೇಡ ಅಂತ ಕಟ್ಟಿ ಹಾಕ್ಬಿಟ್ನಪ್ಪ. ಅವ್ನು ಇಸ್ಪಟ್ ಆಟಕ್ಕೆ ಹೋಗ್ಬಿಟ್ಟ, ಒಂದೇ ಸಲ ಹೊರಗೆ ಹಾಕ್ಬಿಟ್ರೆ, ಹೊರಗೆ ಅಂದ್ಬಿಟ್ಟ, ಯಾವ್ದೋ ಒಂದು ಅಂದ್ಬಿಟ್ಟ, ಅಂದ್ಬಿಟ್ಟು ಅವನು ಒಂದೇ ಸಲ ಕುಂಪೆ ರೊಕ್ಕ ಮಾಡ್ಕೊಂಡು ಮನೆಗೆ ಬಂದ. 3 ದಿವಸದಾಗ ಕುಡಿದು ಹೋಗ್ಬಿಟ್ನ. 3 ದಿವಸದಾಗ ಕುಡಿದು ಮಜಾ ಮಾಡಿ ಹೋಗ್ಬಿಟ್ಟ. ಅರ್ಥ ಮಾಡ್ಕೇರಿ ಪ್ರಿಯರೇ, ದೇವ್ರ ಮೈ ಉಂಟಾಗಲಿ. ಆದರೆ ದೇವರು ಕೊಟ್ಟದ್ದು ಶಾಶ್ವತವಾಗಿರುತ್ತೆ. ಅಕ್ರಮವಾಗಿ ಸಂಪಾದನೆ ಮಾಡಿದ್ದ ಅವನು ಉಣಲ್ಲ, ಇನ್ನೊಬ್ಬರು ಉಣ್ತಾರೆ. ತೆಲುಗಿನ ನಮ್ಮ ಪಾಸ್ಟರ್ ಒಂದು ಮಾತು ಹೇಳ್ತಾಳೆ. ಯಾವುದೊಂದು ಮಾತವೆ? ಪಾಸ್ ಫಂಡ್ಲ ಬಂಗಾರ ಫಂಡ್ ಏನಂತಾರೆ, ಬಂಗಾರ ಫಂಡ್ ಸಂಪಾದಿಸಿ ಪಾಸ್ ಫಂಡ್ ಪುಣ್ಯ. ಅದ್ರ ಅರ್ಥ ಇಲ್ಲ. ಬಂಗಾರ ಲಕ್ಷಣ ಸಂಪಾದನೆ ಮಾಡಿದ್ದ ಪಾಸ್ ಅಲ್ಲ, ಅದಕ್ಕೇನಂತಾರೆ ಪಾಸ್ ಅಲ್ಲ, ಪಾಸ್ ಅಲ್ಲ, ಅವನು ತಿಂದುಬಿಟ್ನ. ತನ್ನ ಅರ್ಥ ಏನ? ಅವನು ಎಷ್ಟೋ ಸಂಪಾದನೆ ಮಾಡಿ, ನಾನು ಅವನು ತಿನ್ನಕ್ಕಾಗಲಿಲ್ಲ, ಇವನು ತಿಂದುಬಿಟ್ನ, ಅವನು ಸಂಪಾದನೆ ಮಾಡಿದ್ದಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಮೈ ಉಂಟಾಗಲಿ. ಅದಕ್ಕಾಗಿ ನೀತಿವಂತನ ಸಂಪಾದನೆ ಮಾಡಿದ್ದು ಅವನೇ ಊಟ ಮಾಡ್ತಾನಂತ. ದುಷ್ಟನ ಸಂಪಾದನೆ ಮಾಡಿದ್ದು ಅವನು ಓಡಲ್ಲಂತ, ಬೇರೆಯವ್ರ ಪಾಲಾಗತ್ತಂತ. ಪ್ರೇರೆ ಎಲ್ಲಿ ಗಟ್ಟಿ ಹೆಚ್ಚಬೇಕು. ಅದಕ್ಕಾಗಿ ಇವರು ಭಕ್ತರು ಕೆಲವರು ಮಾತಾಡ್ಕೊಂಬಕಂತಾರ, ಏನಪ್ಪ ಅವರು ದುಷ್ಟ ಇದಾರ, ಅವರಿಗೆ ಬಿಲ್ಡಿಂಗ್ಗಳಾದ್ರು, ಅವರು ದುಷ್ಟ ಇದಾರ, ಅವ್ರು ಗಾಡಿಗಳು ತಗೊಳಕಂದ್ರೆ ಅವ್ರು ದುಷ್ಟ ಇದಾರ, ಅವರಿಗೆ ಎಲ್ಲಿ ನೋಡಿದ್ರೆ ಸನ್ಮಾನಗಳಿದಾವ, ನಮಗಾದ್ರೆ ಏನಿಲ್ಲಪ್ಪ, ನಾವು ನೀತಿವಂತರಾಗಿ ಜೀವಿಸಿದ್ದೇ ತಪ್ಪು ಅಂತೇಳಿ ಮಾತಾಡ್ತಾ ಇರ್ಬೇಕಾದ್ರೆ ದೇವ್ರು ನೋಡಕತ್ತೇನಂತ. ಅವ್ರು ಸತ್ ಸಮಾಧಿ ಎಲ್ಲಿ ಹೋಗ್ತಾರೆ? ಅವ್ರೆ ನರಕಕ್ಕೆ ಹೋಗ್ತಾರೆ. ಅವ್ರು ಹೆಂಗ್ ಹೋಗ್ತಾರೆ ಗೊತ್ತಾ? ನಂಬಬೇಡ ನಂಬಬೇಡ ಈ ಮಾಯಾಲೋಕ, ನಂಬಬೇಡ ಇದು ಆಸೆ ತೋರಿಸಿ ಮೋಸ ಮಾಡುವ ಈ ಮಾಯಾಲೋಕ, ನಂಬಬೇಡ. ಧನವು ಸಂಪಾದಿಸುವವರು ಈ ಧರಣಿ ಮೇಲೆ ನಿಲ್ಲಲಾರು, ಧನವು ಸಂಪಾದಿಸುವವರು ಈ ಧರಣಿ ಮೇಲೆ ನಿಲ್ಲಲಾರು. ಅವರು ಹಾವಿನ ಬಾಯೊಳ ಕಪ್ಪೆ ಹಾಗೆ
ಸಾಗಿ ಹೋಗೋರು ಸಮಾಧಿಗೆ ಅವರು ಹಾವಿನ ಬಾಯೊಳ ಕಪ್ಪೆ ಹಾಗೆ ಸಾಗಿ ಹೋಗೋರು ಸಮಾಧಿಗೆ. ಅದಕ್ಕೆ ನಂಬಬೇಡ ಈ ಮಾಯಾಲೋಕ ನಂಬಬೇಡ, ಇದು ಆಚೆ ತೋರಿಸಿ ಮೋಸ ಮಾಡುವ ಈ ಮಾಯಾಲೋಕ ನಂಬಬೇಡ. ನಿನ್ನ ಅಡದ ತಂದೆ ಯಾರೋ, ನಿನ್ನ ಎತ್ತ ತಾಯಿ ಯಾರೋ, ನಿನ್ನ ಹಡವ ತಂದೆ ಯಾರೋ, ನಿನ್ನ ಎತ್ತ ತಾಯಿ ಯಾರೋ, ಹೋಗುವರು ಅವರು ನಿನ್ನ ಬಿಟ್ಟು ಹೋಗುವರು, ಅವರು ಹೋಗುವರು ಅವರು ನಿನ್ನ ಬಿಟ್ಟು ಹೋಗುವರು. ಅದಕ್ಕೆ ನಂಬಬೇಡ ಈ ಮಾಯಾಲೋಕ ನಂಬಬೇಡ, ಇದು ಆಸೆ ತೋರಿಸಿ ಮೋಸ ಮಾಡುವ ಈ ಮಾಯಾಲೋಕ ನಂಬಬೇಡ, ಇದು ಆಸೆ ತೋರಿಸಿ ಮೋಸ ಮಾಡುವ ಈ ಮಾಯಾಲೋಕ ನಂಬಬೇಡ. ಎಲ್ಲಿ ಗಟ್ಟಿ ಚುಪ್ಸಿ, ಇದು ಮಾಯಲೋಕ, ಇದು ನಂಬಬೇಡ. ದೇವರ ನಂಬು. ದೇವ ಪುತ್ರ ಆದ್ರೆ ದೇವದೂತ ನಿನ್ನ ಬಗಲಾಗಿರ್ತಾರೆ. ದಿನ ನೀನು ಭಕ್ತಿ ಮಾಡ್ತಾ ಇದ್ರೆ ಆ ದೇವದೂತರು ಪ್ರತ್ಯಕ್ಷವಾಗಿ ನಾನು ಕಾಣ್ಬೇಕಂದ್ರೆ ಅವ್ರು ಕಾಣ್ತಾರೆ, ಬೇಸಲ್ಲ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ನೋಡ್ರಿ, ದೇವರನ್ನು ಸೇವಿಸುವುದು ವ್ಯರ್ಥ. ನಾವು ಆತ ನಿಯಮವನ್ನು ಅನುಸರಿಸಿ ಸೇವಾಯಿಸುವ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡಿದ್ದು ವ್ಯರ್ಥ. ಆದ್ರೆ ಲಾಭವೇನು? ಈಗ ಅಹಂಕಾರಿಗಳು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ, ದೇವರನ್ನು ಪರೀಕ್ಷಿಸಿದರು ಸುರಕ್ಷಿತವಾಗಿದ್ದಾರೆ ಅಂದುಕೊಂಡಿದ್ದೀರಲ್ಲ. ಕೆಟ್ಟವ್ರಿಗೆ ಐತಪ್ಪ ಈ ಲೋಕ, ಒಳ್ಳೆಯವ್ರಿಗಿಲ್ಲ ಅಂತ ಹೇಳ್ರಿ. ನಾವು ಅಂತ ಹೇಳ್ರಿ, ನಾವು ಏನು ಒಳ್ಳೇದು ಮಾಡಿದ್ರು ಅಷ್ಟೇ. ಹಲ್ಲೆಲೂಯಾ. ದೇವ್ರ ಮಹಿಮೆ ಉಂಟು, ತೇರಿಸ್ತೋದ್ರ ಉಂಟು. ಅದೇ ಪ್ರಕಾರ ಅಂತ ಇದ್ರೆ ದೇವರು ಕೇಳ್ತಾ ಇದ್ದಾನಂತೆ. ಯಾಕಂದ್ರೆ ಆತ ಕೇಳುವ ದೇವರು, ಗುಡೆಗಿದ್ದ ದೇವರಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದನು. ಇವನ್ನೆಲ್ಲ ಬರೆಸಿದಂತ ಮೊದಲೇ ಅದನ್ನ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದಂತ ಇವರು. ಹಲ್ಲೆಲೂಯಾ. ಈ ಜೀವಕ್ಕೆ ಎಷ್ಟು ವರ್ಷ ಇತ್ತು ಗೊತ್ತಾ? ಆಯುಷ್ಯ ಒಳಗಿತ್ತು ಜೀವಕ್ಕೆ. ಶರೀರಕ್ಕೆ 60, 70, 20, 30, 100, 120. ಒಳಗಡೆ ಜೀವಕ್ಕ ಯುಗಗಳ ಆಯುಷ್ಯ. ಆ ಜೀವವನ್ನ ಪಡ್ಕೊಂಡವರು ಭೂಲೋಕದಲ್ಲಿ ನರ ಮನುಷ್ಯನಾಗಿ ದೇವರಾಗಿ ಬಂದವರು ಯಾರಿದ್ದಾರೆ? ಒಬ್ಬರೇ. ಅವ್ರು ಯಾರು ಗೊತ್ತಾ? ಯೇಸು ಸ್ವಾಮಿ. ಮರಣವನ್ನು ಗೆದ್ದ ದೇವರು. ಪ್ರಪಂಚದೊಳಗೆ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟವ. ಸಮಾಧಿ ಮೇಲೆ ಗೊಂಬಿಟ್ಟಾರ, ಗುಡಿ ಕಟ್ಟ್ಯಾರ, ಜಾತ್ರೆ ಮಾಡ್ತಾರ. ಆದ್ರೆ ಒಂದು ಸಮಾಧಿ ಇದೆ, ತೆರದ ಸಮಾಧಿ. ಅದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ ದೇವರು ಮಾತಾಡ್ತಾರೆ, ಏನು ಗೊತ್ತಾ? ನಾನು ತಿರುಗಿ ಮತ್ತೆ ಯೇಸಪ್ಪನಾಗ್ತಾರೆ, ತಿರುಗಿ ಬರುತ್ತಾರೆ. ಗಲಿಲಾಯದವರೇ, ನೀವು ಯಾರನ್ನ ನೋಡುತ್ತೀರಿ? ಯಾವ ಪ್ರಕಾರವಾಗಿ ಆಕಾಶದ ಮೋಡಗಳೊಳಗೆ ಯಾವ ಪ್ರಕಾರವಾಗಿ ಯೇಸಪ್ಪ ಸೇರಿಸಲ್ಪಟ್ಟನು, ಅದೇ ಪ್ರಕಾರವಾಗಿ ಮತ್ತೆ ತಿರುಗಿ ಬರುತ್ತಾನೆ. ಅವಾಗ ಎಲ್ಲ ರಕ್ಷಣೆ ಮಾಡೋದಕ್ಕಾಗಿ ತನ್ನನ್ನೇ ಅರ್ಪಣೆ ಮಾಡಿ ಬಂದಿದ್ದಾನೆ ಪ್ರಿಯರೇ. ಈಗ ತೀರ್ಪು ಕೊಡಕ್ಕಾಗಿ ಬರ್ತಾನೆ. ಅಲ್ಲಿಲ್ಲ. ಅದಕ್ಕಾಗಿ ಭೂಲೋಕದ ಎಲ್ಲಾ ಕಡೆ ಯೇಸಪ್ಪಂದ್ರ ಪ್ರಿಯರು. ನಾನು ಹೇಳಿದೆ ಅಲ್ಲ, ಈ ಊರ ದೇವರು ತಿಮ್ಮಾಪುರಕ್ಕಿಲ್ಲ, ತಿಮ್ಮಾಪುರ ದೇವರು ಈ ಊರಿಗಿಲ್ಲ ಪ್ರಿಯರೇ. ಅಲ್ಲಿ ಅವ್ರು ಹೋಗಿ ಎಲ್ಲಿ ಇದ್ರಾಗ ಬೆಂಗಳೂರಾಗ ಕೆಕ್ಕೆ ಹೊಡೆದ್ರೆ ಅಂತ ತಿಳ್ಕೊರಿ, ಅಲ್ಲಿ ಯಾರು ಒಂದು ಕಿಡ್ಡಿ ಕೊಡಲ್ಲ, ಯಾರು ಕಾಯಿ ಹೊಡೆಯಲ್ಲ. ಯಾಕೆ? ಈ ದೇವ್ರು ಬಡ್ದೈತೆ ಅಂದ್ಬಿಡ್ತಾರ. ಯಾಕೆ? ಆ ದೇವ್ರ ಪರಿಚಯ ಇಲ್ಲ. ಇಡೀ ವಿಶ್ವಕ್ಕೆ ಪರಿಚಯ ಆದವ್ರು ಯಾರು ಗೊತ್ತಾ? ವಿಶ್ವ ಉಂಟು ಮಾಡಿದ ಶಕ್ತಿಯುಳ್ಳ ಯೇಸು ಕ್ರಿಸ್ತ ಮಹಾಪ್ರಭು ಹೆಸರಲ್ಲ. ದೇವ್ರಿಗೆ ಮೈಮಂಟಾಗಿ ಇವತ್ತು ನೀನು ದೇವರು ನಂಬಿದ್ರೆ
ನಿನಗೆ ಆರೋಗ್ಯ ಕೊಡ್ತೇನೆ. ಇನ್ನು ಅನಾರೋಗ್ಯವಾಗಿದ್ದವರು ಕೂಡ ನೀನು ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಸ್ವಸ್ಥತೆ ಆಗುತ್ತೆ. ಬೇಕಲ್ಲ, ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೋ ಜನರು ಬರ್ತಾರೆ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. 2 ವರ್ಷ 3 ವರ್ಷ ನನಗೆ ಹೊಟ್ಟೆಗೆ ಸಂಕಟ ಆಗುತ್ತೆ, ಪ್ರಾರ್ಥನೆ ನನಗೆ ತೆಲ್ಲ ಹೋಯ್ತು, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ನೀನು ಮಾಡ್ಕೋಬೇಕಮ್ಮ, ವಿಶ್ವಾಸ ನೀನು ಇಟ್ಕೋಬೇಕಮ್ಮ. ನಾವು ಪ್ರಾರ್ಥನೆ ಮಾಡ್ತೀವಿ. ಏನಂತ ಪ್ರಾರ್ಥನೆ ಮಾಡ್ತೀವಿ? ಏಸಪ್ಪ ಕಾಪಾಡಪ್ಪ, ಏಸಪ್ಪ ಹೊಟ್ಟೆ ತೆಗೆದಾಕಪ್ಪ, ಏಸಪ್ಪ ತೆಲ್ಲ ತೆಗೆದಾಕಪ್ಪ. ತೆಗೆದಾಕಪ್ಪ ಅಂತ ಯಾರಿಗೆ ಹೇಳಿ? ತೆಗೆದಾಕತ್ತ ಹೇಳಿ, ಹೇಳಿಲ್ರಿ? ತೆಗೆದಾಕತ್ತಿಗೆ ಹೇಳಿದ ಮೇಲೆ ಅತ್ತ ತೆಗಿತಾನ, ಹಂಗೆ ಇಡ್ತಾನ. ನಾವೇನ್ ಮಾಡ್ತೀವಿ? ಇನ್ನ ಅದನ್ನೇ ಓದ್ಕೊಂಡು ಹೇಳ್ತಾರೆ. ಅದನ್ನ ಮರಲ್ಲ, ಆ ನೋವು ನಾವು ಮರಲ್ಲ, ಆ ನೋವು ನಾವು ಇನ್ನೂ ಇಟ್ಕೊಂಡು ಅಡ್ಡಾಡ್ತೀವಿ. ಯಾರು ಮರಿತಾರೋ, ದೇವರು ನನ್ನ ಸ್ವಸ್ಥ ಮಾಡೋದು ನಂಬುತ್ತಾರೋ, ಪರಿಪೂರ್ಣ ವಿಶ್ವಾಸ ಇಡ್ತಾರೋ, ಆವಾಗಲೇ ಆ ಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡುತ್ತೆ. ಪ್ರವೇಶಲ್ಲ. ಕರೆಂಟ್ ಒಳಗೆ ಬೆಂಕಿ ಕಾಣಲ್ಲ, ಕಾಣುತ್ತಾ? ಕಾಣುತ್ತಾರೆ. ವೈರ ಕಾಣುತ್ತಾ? ಹಿಡ್ಕೊಂಡ್ರೆ ನೀನು ಹತ್ತಿ ಉಳಿತಿ, ನಿನ್ನೊಳಗಿಂದ ಹೊಗೆ ಬರುತ್ತೆ. ಅರೆ, ಮನುಷ್ಯ ಮಾಡಿದ ಈ ಕರೆಂಟ್ ಹಿಂಗಿರ್ಬೇಕಾದ್ರೆ ಆ ದೇವರ ಶಕ್ತಿ ಹಂಗಿರ್ಬೇಡ. ಸೃಷ್ಟಿ ಇಟ್ಟರೆ ಸಾಕು, ನಿನ್ನ ಕಾರ್ಯ ಸಂಪೂರ್ಣ ಸಫಲ. ಬೇಸಲ್ಲ. ಯೋಶನ ಬರ್ಬೇಕಂತ 54ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಮಾತಾಡ್ತಾರೆ ಅದ್ಭುತವಾಗಿ. ಅದು ನಿನಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಹೋದ್ರಿ 14:15, ಏಷಯ 54 14:15, ಏಷಯ 54 14:15. ನೀನು ಹಿಂಸೆಗೆ ದೂರ, ಯಾವಾಗ ಯೇಸಪ್ಪನ ಮಗ ಆದೋ, ಯೇಸಪ್ಪನ ಮಗಳಾದೋ, ಹಿಂಸೆಗೆ ದೂರ. ನೀನು ಇನ್ನೊಬ್ಬರನ್ನ ಹಿಂಸೆ ಪಡಿಸಲ್ಲ. ಒಂದೊಂದು ಹಿಂಸೆ ಪಡಿಸ್ತಾ ಇದ್ದಾರೆ, ನೀನು ಇನ್ನೂ ದೇವರ ಮುಂದೆ ಹಾಕಿಲ್ಲ, ಒಳಗಿಟ್ಕೊಂಡಿ ಅಂತ ಅರ್ಥ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಬತ್ತವ್ರೆ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನ್ ಕೊಡ್ತೇನೆ? ವಿಶ್ರಾಂತಿ. ವಿಶ್ರಾಂತಿ ಅಂದ್ರೆ ದೇಹಕ್ಕೆ ವಿರಾಮ. ಇದ್ದ ಅನಾರೋಗ್ಯ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಮನುಷ್ಯಗೆ ಶಾಂತಿ. ಡಾಕ್ಟರ್ ರೋಗ ಗುಣಪಡಿಸುವುದು, ಆದರೆ ಶಾಂತಿ ಕೊಡಲ್ಲ. ಇಲ್ಲಿ ಎರಡು ನಡೀತೇವ. ನಿನ್ನ ದೇಹಕ್ಕೆ ಆರೋಗ್ಯ ಕೊಡ್ತಾನೆ, ನಿನ್ನ ಮನುಷ್ಯಗೆ ಶಾಂತಿ ಕೊಡ್ತಾನೆ. ಅವ್ರು ಯಾರು? ಯೇಸಪ್ಪ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ್ರಿ, ನೀನು ಹಿಂಸೆಗೆ ದೂರವಾಗಿರುವಿ, ನಿಮಗೆ ಎದುರಿಕಿರೋದ್ರ. ಯೇಸಪ್ಪ ನಂಬಿದ ಮಕ್ಕಳಿಗೆ ಸಾವಿಗೆ ಭಯಪಡಲ್ಲ. ಬರೆದಲ್ಲ, ಅಯ್ಯೋ ನಾನು ಸತ್ತೋಯ್ತೀರಿ, ಅವ್ರನ್ನ ಕರಿ, ಇವ್ರನ್ನ ಕರಿ, ಗಂಡನ ಕರಿ, ಹೆಂಡತಿನ ಕರಿ, ಮಕ್ಕಳ ಕರಿ, ನಾನು ಸತ್ತೋಗಿ ಬಿಡ್ತೀನಿ. ಹೆಂಗ್ ಹೋಗಲ್ಲಪ್ಪ, ಹೆಂಗ್ ಹೋಗಲಿ? ಅವ್ರಿಗೆ ಇಷ್ಟು ರೊಕ್ಕ ಕೊಟ್ಟಿದ್ದೆ, ಇವ್ರಿಗೆ ಇಷ್ಟು ರೊಕ್ಕ ಕೊಟ್ಟಿದ್ದೆ, ಮುಡಿಸಿ ಬಿಡ್ತಾರ. ಕೊಡೋದಿಲ್ಲ. ನಾನು ಯಾರು ಕೂಡ ಏನ್ ಮಾಡಿಲ್ಲ, ಬಡಿಸ್ಕೊಂಡಿಲ್ಲ. ಬಾರಪ್ಪ, ಹಿರೇ ಮಗ ಬಾ, ಸಣ್ಣ ಮಗ ಬಾ ಅಂತ ತಿಳ್ಕೊಂಡು ಎಲ್ಲರನ್ನ ಕರೆದು ಹೇಳ್ತಾರೆ ಪ್ರಿಯರು. ಆದರೆ ಯೇಸಪ್ಪ ನಂಬಿದ ಮಕ್ಕಳು ಹಂಗೆ ಹೇಳಲ್ಲ. ದೇವರೇ, ನಿನ್ನ ಚಿತ್ತವಾಗಿದೆ. ಈ ಲೋಕದಲ್ಲಿ ಸಂಕಟ, ಈ ಲೋಕದಲ್ಲಿ ದುಃಖ, ಈ ಲೋಕದಲ್ಲಿ ಬಾಧೆ, ಈ ಲೋಕದಲ್ಲಿ ಚಿಂತೆ. ಆದರೆ ಆ ಲೋಕದಲ್ಲಿ ಎಲ್ಲವೂ ಕೂಡ ಇಲ್ಲ. ನಿನ್ನ ನಂಬಿದ ಮೇಲೆ ಅವು ಏನು ಬಂದರೂ ಕೂಡ ನನಗೇನು ಕೊಟ್ಟಿದ್ದಿ? ಶಾಂತಿ ಕೊಟ್ಟಿದ್ದಿ. ಅದಕ್ಕಾಗಿ ದೇವರೇ, ನನ್ನ ಏನ್ ಮಾಡ ತಗೊಂಡು, ಅಯ್ಯೋ ನನ್ನ ಉಳಿಸ್ರ ಅನ್ನಂಗಲ್ಲ. ಯಾವಾಗ ಉಳಿಸ್ರಿ ಅಂತ ಅಂತೀವೋ ಭಯ ಅನ್ನತಕ್ಕಂಥದ್ದು ಇನ್ನ ನಾವೇನ್ ಮಾಡಿ ಒಳಗೆ ಇಟ್ಕೊಂಡಿವಿ ಅಂತ ಅರ್ಥ. ಒಳಗೆ ಇಟ್ಕೊಂಡಿವಿ ಅಂತ ಅರ್ಥ. ಅಂದ್ರೆ ದೇವ್ರ ಹತ್ರ ವಜೆ ಹಾಕಿಲ್ಲ, ನಾವು ಒಳಗೆ ಇಟ್ಕೊಂಡಿವಿ ಅಂತ ಅರ್ಥ. ಹೊರೆ ಆಗ್ಬೇಕಲ್ಲ, ಕಲ ನಿಶ್ಚಿಂತೆಯಾಗಿರ್ಬೇಕಂತ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಒಂದು ಸಲ ಮನೆಗೆ ಕಾಲಿಟ್ರೆ, ದೈವ ಸೇವಕರು ಕಾಲಿಟ್ರೆ ಆಶೀರ್ವಾದ ಪ್ರಿಯರು. ಯಾಕೆ ಗೊತ್ತಾ? ದೈವ ಸೇವಕರ ಹಿಂದೆ ಯಾರಿರ್ತಾರೆ? ದೇವರಿರ್ತಾರೆ. ದೈವ ಸೇವಕರ ಸುತ್ತ ಯಾರಿರ್ತಾರೆ? ದೇವದೂತರು. ಅರ್ಥ ಆದ್ರೆ, ನಿಮ್ಮ ಮನೆಗೆ ಕಾಲಿಟ್ರೆ ನಿಮ್ಮ ಮನೆಗೆ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕರು ನನ್ನ ತಗೊಂಡು ಪ್ರಾರ್ಥನೆ ಮಾಡಿಸಿದ್ರೆ ಅವ್ರು ನೋಡಿಗಳ ಅವ್ರ ಮನೆಗೆ ದೈವ ಸೇವಕರು ಅವ್ರ ಊರಿಗೆ ಹೋದ್ರೆ ಸಮಯ ಪ್ರಾರ್ಥನೆಗೆ ಕರೆಯಲ್ಲ ಪ್ರಿಯರು. ಬೇಸಾಗಿ ಏನ್ ಬೇಸಾಗಬೇಕು?
ಇವ್ರದೆಲ್ಲ ಉಡೈ ತುಂಬ್ಕೇಳಿ ದೇವ್ರದ ಹೊರಗಿಟ್ಟು ನಿನಗೆ ಬೇಸಾಗತ್ತಾ? ಆಗತ್ತಾರೆ? ದೇವ್ರ ಶಾಂತಿ ಕೊಡತ್ತ, ದೇವ್ರ ನೆಮ್ಮದಿ ಕೊಡತ್ತ, ದೇವ್ರ ಐಶ್ವರ್ಯ ಕೊಡತ್ತ, ದೇವ್ರ ಆರೋಗ್ಯ ಕೊಡತ್ತ. ಅದನ್ನ ಒಳಗಿಟ್ಟಿಗ ನಿನ್ನ ಮನೆಯೊಳಗೆ ಪ್ರವೇಶ ಮಾಡಿಸ್ಬೇಕು. ಕರ್ಕೊಂಬನೇನ ಕರಿ ಅವ್ರನ್ನ. ಅವ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವ್ರೇ ಅಪ್ಪನ ಕೊಡಪ್ಪ ಮನೆಗೆ ಹೋಗ್ಬೇಕಂತ. ಅವಾಗ ಏನಾಗತ್ತೆ ಗೊತ್ತಾ? ನಿಮ್ಮನ್ನ ಕಾಡಿಸೋ ಪೀಡಿಸೋ ಇದ್ದೀವೆಲ್ಲ ಹೊರಟೋಗ್ತಾವ ಪ್ರಿಯರೇ. ಅಲ್ಲಿ ದೇವ್ರಿಗೆ ಮೈಮುಟ್ಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲಿಲಯ್ಯ. ಅದಕ್ಕಾಗಿ ಭೂಲೋಕದಲ್ಲಿ ಏನು ಕಟ್ಟುವಿರೋ ಅದು ಪರಲೋಕದಲ್ಲೇ ಕಟ್ಟಲ್ಪಡುವುದು. ಮತ್ತೊಂದು ಬರ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹಲಿಲಯ್ಯ. ಎಷ್ಟು ಸಲ ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇನ್ನೂ ಕೂಡ ಪಾಪ ಕಾರ್ಯಗಳನ್ನ ಕಟ್ಟಕತ್ತೀವಿ ಕೆಲವರು. ಯಾಕೆ ಗೊತ್ತಾ? ಇಲ್ಲಿ ತಕಡೆ ಹೋದ್ರೆ ಮರ್ತು ಬಿಡ್ತೀವಿ, ಮತ್ತೆ ಮನೆಗೆಲ್ಲ ಇರೋದಿಲ್ಲ ಏನ್ರಿ? ಅಶಾಂತಿ, ಅಸಮಾಧಾನ, ಆಮೇಲೆ ನಮ್ಮ ಅಹಂಕಾರ ಮನೆಗೆ ಹೋದ್ರೆ ಅವು ಚೆನ್ನಾಗಿ ಬಿಡ್ತಾವೆ. ಅದಕ್ಕಾಗಿ ಇಲ್ಲಿದ್ದನ್ನ ಮನೆಗೆ ಹೋಗ್ರಿ. ಫಿಲ್ಟರ್ ನೀರನ್ನ ಮನೆಗೆ ತಂದ್ಕೊಂಡು ಕುಡಿತೀರಿ, ಎಷ್ಟು ಚಂದ ಇರ್ತಾರೆ. ಹಳ್ಳದ ನೀರನ್ನ ಮನೆಗೆ ತರ್ತಾರೆ, ಆದ್ರೆ ಕುಡಿಯಲ್ಲ. ಏನ್ ಮಾಡ್ತಾರೆ? ಖಾಲಿಗೆ ಹಾಕ್ಯಂತಾರೆ. ಅದೇ ಪ್ರಕಾರವಾಗಿ ಮನೆಯಲ್ಲಿ ಹೊಲಸು ನೀರದವ, ಇಲ್ಲಿ ಪರಿಶುದ್ಧವಾದದ್ದೈತೆ. ಇದನ್ನ ನೀವೇನ್ ಮಾಡ್ರಿ? ತಗೊಂಡು ಮನೆಗೆ ಹೋಗಿ ಮನೆಯಲ್ಲಿ ಕೂಡ ನೀವು ಬಳಸ್ರಿ. ಬೆಳೆಸಲ್ಲ, ಇಲ್ಲಿ ನೀತಿ ಇದೆ ಮನೆಯಲ್ಲಿ ಬಳಸ್ರಿ, ಇಲ್ಲಿ ತ್ಯಾಗ ಇದೆ ಮನೆಯಲ್ಲಿ ಬಳಸ್ರಿ, ಇಲ್ಲಿ ಕ್ಷಮಿಸೋ ಗುಣ ಇದೆ ಈ ಮನೆಯೊಳಗೆ ಬಳಸ್ರಿ. ಹೊತ್ಕೊಂಡು ಹೋದ್ಮೇಲೆ ಅದನ್ನ ಹಂಗೆ ಇಟ್ಟು ಮತ್ತೆ 5 ವರ್ಷ ತಗೊಂಡ್ಬರೋದಲ್ಲ. ಇದನ್ನ ನೀವು ಮನೆಗೆ ಬಳಸಿದ್ರೆ ಅವಾಗ ಅದರ ಆನಂದ ನಿಮಗೆ ಗೊತ್ತಾಗುತ್ತೆ. ನಾನು ಆನಂದ ಪಡೋಕತ್ತೀನಿ, ನೀವು ಆನಂದ ಪಡಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜ್ ಹಲ್ಲೆಲೂಯಾ. 18ನೇ ವಚನ 18 ಓದ್ರಿ. ನೋಡ್ರಿ, ಭೂಲೋಕದಲ್ಲಿ ಏನು ಕಟ್ತೀರೋ ಪರಲೋಕದಲ್ಲಿ, ದೇವರಿಗಾಗಿ ಏನು ಬಿಚ್ತೀರ ಅದು ಪರಲೋಕದಲ್ಲಿ. ದೇವರಿಗಾಗಿ ಬಿಚ್ಚಲ್ಲ, ದವಾಖಾನೆಗೆ ಬಿಚ್ಚಿ ಬಿಡ್ತೀವಿ. ದೇವರಿಗಾಗಿ ಬಿಚ್ಚಲ್ಲ, ಬಟ್ಟೆ ಅಂಗಡಿಗೆ ಬಿಚ್ಚಿ ಬಿಡ್ತೀವಿ. ದೇವರಿಗಾಗಿ ಬಿಚ್ಚಲ್ಲ, ಬಂಗಾರದ ಅಂಗಡಿಗೆ ಬಿಚ್ತೀವಿ. ದೇವರಿಗಾಗಿ ಬಿಚ್ಚಲ್ಲ, ಹೊಲ ಮನೆ ತಗೊಂಬಕ್ಕೆ ಬಿಚ್ತೀವಿ. ದೇವರಿಗಾಗಿ ಬಿಚ್ಚಲ್ಲ, ದೇವಸ್ಥರು ಕರ್ಕೊಂಡು ಔತಣ ಕೂಟ ಮಾಡೋದಕ್ಕಾಗಿ ಬಿಚ್ತೀವಿ. ದೇವರಿಗಾಗಿ ಬಿಚ್ಚಲ್ಲ, ನಮಗಾಗಿ ನಾವು ಬಿಚ್ತೀವಿ. ದುಡ್ಡು ದೇವರಿಗಾಗಿ ಬಿಚ್ಚರಿ. ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಆಕಾಶದ ಕಿಟಿಗಳನ್ನು ತೆಗೆದು ಇಡಿಸಲಾರದಷ್ಟು ನಿಮ್ಗೆ ಸಿಗ್ತೇನಂತ. ಆತನ ತೆಗೆದ ಪ್ರಕಟಣೆ ಗ್ರಂಥದಲ್ಲಿ ಇದೆ. ಆತನ ತೆಗೆದ ಬಾಗಿಲು ಭೂಲೋಕದಲ್ಲ, ಯಾವ ಲೋಕದ ವ್ಯಕ್ತಿ ಕೂಡ ಮುಚ್ಚಕ್ಕಾಗಲ್ಲ. ಹೋಗಲ್ಲ. ತಿಳಿದ ಒಂದು ವೇಳೆ ದೇವ ಸೇವಕರಿಗೆ ಒಂದು ವೇಳೆ ನೀನು ಅಲ್ಲದ ಮಾತಾಡಿದ್ದೀಯೇನು? ತಿಳಿಲ್ಲ, ಅದು ಪ್ರಾರ್ಥನೆ ಬರೋದಕ್ಕಿಂತ ಮುಂಚೆ ದೇವ್ರ ಬಗ್ಗೆ ನೀನು ಅಲ್ಲದ ಮಾತಾಡಿದ್ದೀಯೇನು? ಈಗ ಅದನ್ನು ಕ್ಷಮಾಪಣೆ ಕೇಳಿ ದೇವರನ್ನ. ನಿಮ್ಮ ಸಂಬಂಧಿಕರ ದೈವ ಸೇವಕರಾದ್ರೆ ನಿಮಗೆ ಆಶೀರ್ವಾದ. ನಿಮ್ಮ ಅಣ್ಣ ತಮ್ಮರೇ ದೈವ ಸೇವಕರಾದ್ರೆ ನಿಮ್ಗೆ ಆಶೀರ್ವಾದ. ಯಾಕೆ ಗೊತ್ತಾ? ಅವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಿನ್ನ ಬೆಳಕು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ಸ್ವಜೇಂದ್ರ ಮೇಲೆ, ಮೊಮ್ಮಕ್ಕಳ ಮೇಲೆ, ನನ್ನ ಬಂಧು ವರ್ಗದ ಮೇಲೆ, ನನ್ನ ಗ್ರಾಮದ ಮೇಲೆ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ. ನಿಮ್ಮ ಗ್ರಾಮದವರು ದೈವ ಸೇವಕರವರು ನಿಮ್ಮ ಗ್ರಾಮಕ್ಕೆ ಆಶೀರ್ವಾದ ಬರೆದಲ್ಲ. ಯಾಕೆ ಗೊತ್ತಾ? ಪರಲೋಕವನ್ನು ಉಂಟು ಮಾಡಿದ ದೇವರವರ ಬಗ್ಲಾಗಿರ್ತಾರೆ. ಎಲ್ಲ ಗಟ್ಟಿದ್ರು ದೇವ್ರ ಮೈಬಿಟ್ಟಾಗ ನೋಡಿ. ಭೂಲೋಕದಲ್ಲಿ ಏನು ಕಟ್ತಾರೆ, ಭೂಲೋಕದಲ್ಲಿ ಏನು ಬಿಸ್ತಾರೆ. ಹಲ್ಲೆಲೂಯಾ. ನಮ್ಮಕು ಜೀವ ದೀನಿಯಮ್ಮ ಮೊಲ್ಲು ತುಂಬ ಕಂಪ ನಮ್ಮಕು ಜೀವ ಎತ್ಕು ಬಯದಿ ನಲಗರುನಿ ಎಂಟ ವಜದಿ ಪದಗುರು ಅವತ್ಕೊಂಡ ಹೋಗರು 4 ಮಂದಿ ಹಿಂದ ಬರರು 10 ಮಂದಿ ಒಂಟಿಯಾಗಿ ನಿನ್ನ ಬಿಟ್ಟು ಮನೆಗೆ ಬರುವರೆಲ್ಲರೂ ನಂಬಬಡ ಜೀವ ಇದರ ಹಿಂದೆ ಮುಳ್ಳು ದಾರಿ ಬೀಲಿ ನಂಬಬಡ ಜೀವ ಇಲ್ಲುವಾಗಿಲು ನಾದಿ ಅನಕು ಎಲ್ಲಾಲೋ ನಾದಿ ಅನಕ ಮನೆಯ ಮಠವ ನನ್ನದನದರ ಮನೆಯವಳು ನನ್ನದನದಿರ ಎಲ್ಲರನ್ನ ಬಿಟ್ಟು ಹೋಗಿ ದಿನವೂ ಒಂದು ಬರುವುದು ನಂಬಬಡ ಜೀವ ಇದರಿಂದ ಮುಳ್ಳ ಬಾರಿ ಬೇಲಿ ನಂಬಬಡ ಜೀವ
ಮನೆ ಆಸ್ತಿ ಪಾಸ್ತಿ ನನದನದರ ಆಸ್ತಿ ಪಾಸ್ತಿ ನನದನದಿದೆ ದನಗನತೆ ನನದನದಿರು ನೀನು ಒಂಟಿಯಾಗಿ ಹೋಗುವಾಗ ಯಾವುದು ನಿನ್ನ ಹಿಂದೆ ಬರೋದು ನಮ್ಮ ಬಡ ಜೀವ ಇದರ ಹಿಂದೆ ಮುಳ್ಳು ಬಾರಿ ಬೇಲಿ ನಮ್ಮ ಬಡ ಜೀವ ಅಲ್ಲಯ್ಯ ಪರಲೋಕಕ್ಕಾಗಿ ನೀವೇನು ಕಟ್ಟಿದೀಯಾ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ದು ಮತ್ತೆ ಸುವಾರ್ತೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ನೀನು ಬಚ್ಚಿಟ್ರೆ ಅದು ಏನಾಗುತ್ತೆ, ಕೆಲವು ಹತ್ತಿ ನುಸಿ ಹಿಡಿದ ಭೂಲೋಕದಲ್ಲಿ 39ನೇ ವಚನ 6ನೇ ಅಧ್ಯಾಯ 39 ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕೆಲವು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕೆಲವು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರ ಕನ್ನ ಕರೆಯುವುದಿಲ್ಲ, ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು. ದೇವರ ಮೈ ಉಂಟಾಗಿರು, ದೇವರಿಗೆ ಸ್ತೋತ್ರ ಉಂಟಾಗಿ. ಅದಕ್ಕಾಗಿ ದೇವರ ರಾಜ್ಯಕ್ಕಾಗಿ ನೀನೇನ್ ಮಾಡು, ನಿನ್ನ ಮನಸ್ಸನ್ನ ಸಿದ್ಧ ಮಾಡಿಕೊ. ಹಲ್ಲೆಲೂಯಾ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದ್ಸಲ ನಾನು ದೇವರನ್ನ ಕೇಳಿದಾಗ ದೇವರನ್ನು ಮಾತು ಹೇಳಿದ್ರು ಪ್ರಿಯರೇ, ಏನಾದ್ರು ಗೊತ್ತಾ, ಭೂಲೋಕದಲ್ಲಿ ಪರಲೋಕದಲ್ಲಿ ಸೇರ್ಬೇಕಾದ್ರೆ ಆ ಫಲಗಳು ಇದಾವಲ್ಲ, ಆ ಫಲಗಳೆಲ್ಲ ನಾವು ಇಲ್ಲೇ ಹೊಂದ್ಕೋಬೇಕಂತ, ಅಲ್ಲಿ ಮೇಲೆ ಕೊಡಲ್ಲ, ಇಲ್ಲೇ. ಹೌದಪ್ಪ ಯೇಸಪ್ಪ, ಮತ್ತೆ ಅನೇಕರು ನಂಬಿದವರು ಎಲ್ಲರೂ ಏನಿದ್ದಾರೆ, ಬಡವರು ಇದ್ದಾರಲ್ಲಪ್ಪ, ಯಾಕಪ್ಪ ಅಂತ ನಾನು ಕೇಳಿದೆ. ಅವ್ರು ಕೇಳಲಿಲ್ಲಲ್ಲ ನನ್ನ ಅಂದ ಯೇಸಪ್ಪ, ಅವ್ರು ನನ್ನ ಕೇಳಲಿಲ್ಲ. ನೋಡ್ರಿ 18ನೇ ಅಧ್ಯಾಯ ಮತ್ತೊಬ್ಬರ ಸುವಾರ್ತೆ 19ನೇ ವಚನ. ಅವ್ರು ನನ್ನ ಕೇಳಿದ್ರೆ ಅವರು ಏನು ಇಮ್ಯಾಜಿನ್ ಮಾಡ್ತಾರೆ ಅದನ್ನ ನಾನು ಕೊಡ್ತೇನೆ. ಯೋಗನ ಬರೆದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಬರೆಸಲ್ಲ, ನೀನೇನು ಆಲೋಚನೆ ಮಾಡ್ತೀಯಮ್ಮ ಅದೇ ದೇವ್ರು ಕೊಡ್ತಾನಂತ. ನೀನು ಗಂಡು ಅಂತ ಆಲೋಚನೆ ಮಾಡು, ಗಂಡೇ ಕೊಡ್ತಾನೆ. ಅಯ್ಯೋ ಅನುಮಾನ ಬಿಟ್ಟು ಏನಾಗುತ್ತಾನೋ ಅಂತ ಆಲೋಚನೆ ಮಾಡು, ಅದನ್ನೇ ಕೊಡ್ತಾನೆ. ಅನುಮಾನಂ ಸಂಕದೋಷಂ. ಹಲ್ಲೆಲೂಯಾ. ತೆಲುಗಿನಾಗ ಅಂತ ಅನುಮಾನಂ ಫೆನುಭೂತ ಅಂತ ಏನಿದ್ದಂಗೆ ಹಿಂಗ್ ತೋರ್ಸೋದ ಈ ಕಡೆ ಬಂದ್ಬಿಟ್ಟಿರುತ್ತೆ, ಹಿಂಗ್ ತೋರ್ಸೋದು ಈ ಕಡೆ ಬಂದ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ದೇವ್ರ ಹೊಂಟಾಗಿಲ್ಲ. ಅದು ಎಲ್ಲಿ ಏನು ಸಾಯಿಸ್ಬೋದು, ಇಲ್ಲಿ ಒಳಗಿದ್ದೀನಿ ಸಾಯಿಸಕ್ಕಾಗತ್ತೆ ರೀ. ದೇವ್ರ ಮೈ ಮುಟ್ಟಾಗಿ ಹೋದ್ರೆ ಅದು 19ನೇ ವಚನ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯದ ಬಗ್ಗೆ ಭೂಲೋಕದಲ್ಲಿ ನೋಡ್ರೆ, ಅಲ್ಲಿ ಇಲ್ಲೆಲ್ಲ ಗುಡ್ಡದಾಗಲ್ಲ, ಅಲ್ಲಿ ಇಲ್ಲಲ್ಲ, ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಇದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಶ್ಚಯವಾಗಿ. ಹಲ್ಲೆಲೂಯಾ. ಇಬ್ರು ನಿಮ್ಮ ಯಜಮಾನ್ರು ನೀವು ಮೊಣಕಾಲು ಕೂತ್ಕೊಂಡು ದೇವರೇ ಇಂಥದ್ದು ಬೇಕು, ನಿಮ್ಮ ಯಜಮಾನ್ರು ನೀವು ಮೊಣಕಾಲು ದೇವರೇ ಇಂಥ ಇಲ್ಲ ನಾನು ಮಾಡ್ಕೊಂಡು ತಗ, ನೀನು ಆಮೇಲೆ ಮಾಡ್ಕೊಂಡು ಹೋಗ್ಬಿಡು, ನೀನು ಬಡ ಆಟಪಟ ಜೈ ಮಾಡಿಬಿಡ್ತೀವಿ, ನಾನು ಲೇಟಾಗಿ ಮಾಡಿದಂತ ಯಜಮಾನ ಅಂದ್ರೆ ಇಲ್ಲ ಅಯ್ಯರ್ ಹೇಳ್ಯಾರ ಇವತ್ತಿದ್ದು ಇಬ್ಬರು ಮಾಡೋಣ, ನಮಗೂ ಆರೋಗ್ಯ ಬರುತ್ತೆ ನಿಮಗೂ ಆರೋಗ್ಯ ಬರುತ್ತೆ ಅಂತೇಳಿ ನೀವಿಬ್ರು ಕೂತ್ಕೊಂಡು ಮಾಡಿದರೆ ಅದ್ಭುತ ನಡೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನೀನು ಒಬ್ಬಳಿಗೆ ಹೋಗು, ನಾನು ಇಲ್ಲಿ ಸಪ್ಲ ಮಾಡಿ ಸರಿ ಮಾಡ್ತಂತ ಅನ್ಬಾರ್ದು. ಆವತ್ತು ನೀನು ನಿಮ್ಮ ಯಜಮಾನ ಏನಂತ, ನಮಗೆ ದೇವರ ಕಾರ್ಯ ಮಾಡಿದ್ರೆ ಇಬ್ಬರು ಜೊತೆಯಾಗಿ ಬರ್ತೀವಿ, ಎಲ್ಲಿವರೆಗೆ ರೋಡ್ವರೆಗೆ ಬಂದು ಜೊತೆಯಾಗಿ ಬಂದು ಇಲ್ಲಿ ಬಿಟ್ಟು ಮನೆಗೆ ಬರ್ತೀವಿ ಅಲ್ಲ ಅಲ್ಲ. ನಡಬರ್ಕ ಕೈ ಕೊಡ್ಬೇಡ್ರಿ. ಅಲ್ಲೆಲ್ಲ ಅದಕ್ಕೆ ಈ ಮಂತ್ರದ ವಿಷಯ ಬಹಳ ವಿಚಿತ್ರವಾಗಿದೆ ಪ್ರಿಯರೇ. ಯಾವುದು ಗೊತ್ತಾ, ಈ ಮಂತ್ರ ಹೇಳಿ ಪುರೋಹಿತ ಕಟ್ತಾರಲ್ಲ ಕೊಳ್ಳಿಗೆ, ಅದು ಬಹಳ ವಿಚಿತ್ರ ಇದೆ. ಆದ್ರೆ ನಮ್ಮದು ಹಂಗಲ್ಲ ಪ್ರಿಯರೇ. ಅದ ಮಂತ್ರ ಬಹಳ ಭಯಂಕರ ಇದೆ. ಏನ್ ಗೊತ್ತಾ, ಬಳೆ ಹಾಕತ್ ಬಂದಿದ್ದ, ಬಳೆ ಹಾಕತ್ರ ಮಾಡ್ಕೊಂಡು, ಅಂಗಡಿಗೆ ಹೋಗಿದ್ರೆ ಅಂಗಡಿ ಹತ್ರ ಮಾಡ್ಕೊಂಡ, ದೇವರಿಗೆ ಹೋದ್ರೆ ಪೂಜಾರಿ ಮಾಡ್ಕೊಂಡ, ಆಮೇಲೆ ಕಾಯಿಪಲ್ಲೆ ಮಾರಕ್ಕೆ ಹೋದ್ರೆ ಕಾಯಿಪಲ್ಲೆ ಹತ್ರ ಮಾರ್ಕೊಂಡಲ್ಲ ಮಾಡ್ಕೊಂಡ, ಆಮೇಲೆ ಸ್ವಾದ್ರ ಮಾವ ಮಾಡ್ಕೊಂಡ,
ಯಾಕಂದ್ರೆ ಏನು ಎತ್ಕೊಂಡು ಅಡ್ಡಾಡಿರ್ತಾಳೆ. ಯಾರ ಹುಡುಗಿ ನನ್ನ ಮೊಮ್ಮಗಳಪ್ಪ ಮಾಡ್ಕೊಂತೀಯ ಅಂತ ಒಂದೇ ಸಲ ಅದ್ರ ಅವಾಗಲೇ ಕೊಡೋಕೆ ರೆಡಿ. ಯಾರ ಅಡ್ಡೆ ಈ ಮಾತು ಅಂತಾರಿಲ್ರಿ, ಅಂತಾರಿಲ್ಲ. ಎಲ್ಲರೂ ಮಾಡ್ಕೊಂಡು ಲಾಸ್ಟ್ ಯಾರು ಮಾಡ್ಕೊಂತಾರ್ರಿ? ಯಾರು ಸಾಯೋವರೆಗೆ ಜೊತೆ ಇರೋದು ಮಾಡ್ಕೊಂತಾನ, ಅದು ಗ್ಯಾರಂಟಿ ಇಲ್ಲ ಈ ಕಾಲದಾಗ. ಸಾಯೋವರೆಗೆ ಜೊತೆ ಇರೋದು ಮಾಡ್ಕೊಂತಾನ. ಎಲ್ಲರೂ ಹುಟ್ಟಿ ಮೇಲೆ ಈತ ಮಾಡ್ಕೊಂಡ. ಇದು ಮಂತ್ರ ಪ್ರಿಯರೇ. ಆದರೆ ಪರಲೋಕ ದೇವರು ಒಂದು ಏನ್ ಮಾಡಿದಾರೆ ಗೊತ್ತಾ? ಪ್ರಮಾಣ ಇಟ್ಟಿದ್ದಾನೆ. ಇಬ್ರು ಕೂಡ ಪ್ರಮಾಣ ಏನು ಗೊತ್ತಾ? ನಾವು ದೇವರ ಸನ್ನಿಧಾನದಲ್ಲಿ ಇದ್ದೇವೆ. ಕಷ್ಟದಲ್ಲಿಯೂ, ದುಃಖದಲ್ಲಿಯೂ, ವ್ಯಾಧಿಯಲ್ಲಿಯೂ, ಬಾಧೆಯಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ಮಟ್ಟಿಗೆ ನಾನು ನಿನ್ನ ಜೊತೆಯಾಗಿರ್ತೀನಿ. 1 ತಿಂಗಳದಾಗ ಡೈವರ್ಸ್ ಕೊಡ್ತೀನಿ, 3 ತಿಂಗಳದಾಗ ಡೈವರ್ಸ್ ಕೊಡ್ತೀನಿ. ಇಲ್ಲಲ್ಲಿ ಇಲ್ಲ. ಐತಾ ಐತಾ ನೀನು ಬಿಟ್ಟಾತೀನಿ. ಇಲ್ಲ ಈಗ ಬೇಸಿಲ್ಲ, ಈಗಿನ ತೆಗೆಬಿಡಮ್ಮ, ಇನ್ನೊಬ್ಬಕ್ಕೆ ಮಾಡವ ಐತೆ ಅದ್ರಾಗ. ಇಲ್ಲ ಇದ್ರ ಮಾಡು. ತಪ್ಪು. ಅದಕ್ಕೆ ಏಸಪ್ಪ ಹೇಳ್ತಾನೆ, ಏಸಪ್ಪನ ಹತ್ರ ಪರೀಕ್ಷೆ ಮಾಡಕ್ಕೆ ಬರ್ತಾರೆ. ಏನ್ ಗೊತ್ತಾ? ಏಸಪ್ಪ ಇನ್ನೊಂದು ಮದುವೆ ತ್ಯಾಗಪತ್ರ ಕೊಟ್ಟು ಇನ್ನೊಂದು ಮದುವೆ ಮಾಡಬೇಕೆಂಬುದಾಗಿ ಮೋಶೆ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದಲ್ಲ, ಮತ್ತೆ ಅದಕ್ಕೋಸ್ಕರವಾಗಿ ಈ ತರ ಮಾಡ್ಬೋದು, 8 ದಿನ ಬಿಡ್ಬೋದಾ ಅಂತಂದ್ರೆ ಅವನು ಏಸಪ್ಪ ಹೇಳ್ತಾನ, ಮೊದಲಿನಿಂದ ಈ ಕಾರ್ಯ ಇಲ್ಲ, 8 ದಿನ ಬಿಡುವಂಥದ್ದು ತಪ್ಪು ಅಂತ ಹೇಳ್ತಾನೆ. ಅವನು ಬಿಟ್ಟು ಅವಾಗ ಒಂದು ಇದು ಕೊಡ್ತಾನೆ. ಏನ್ ಗೊತ್ತಾ? ವ್ಯಭಿಚಾರ ಕಾರಣದಿಂದಲ್ಲದೆ ಹೆಂಡತಿಯನ್ನು ಬಿಟ್ಟು ಬಿಡುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ. ಆಕೆ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಆಕೆ ವ್ಯಭಿಚಾರ ಮಾಡಿದ್ದಾನೆ ಅಂತ, ಈತ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ವ್ಯಭಿಚಾರ ಅಂತ. ಆರೋಗ್ಯ ಬೇಸಿಲ್ಲ, ದೇವ್ರ ಸನ್ನಿಧಿಗಳು ಆರೋಗ್ಯ ಬೇಸಿಲ್ಲ, ಡಾಕ್ಟರ್ ತಕ್ಕ ಹೋಗ್ರು ಆರಾಮಾಗುತ್ತೆ ಅಂದಾಗ ಅಂತ ತಿಳ್ಕೊಂಡು ಯಾವುದೋ ಒಂದು ನವ ಮಾಡಿಕೊಂಡು ಯಜಮಾನ ಬಿಡಬಾರ್ದು, ಯಜಮಾನ ಬಿಡಬಾರ್ದು. ಅದಕ್ಕೆ ಇಲ್ಲಿ ಏನಿದೆ ಗೊತ್ತ ಸಿದ್ಧಾಂತ ಪ್ರಿಯರೇ? ಮರಣವು ನಮ್ಮನ್ನು ಅಗಲಿಸುವ ಮಟ್ಟಿಗೆ ಪ್ರಮಾಣ ಮಾಡ್ತಾರೆ. ಅಯ್ಯರತ್ತಾರೆ ಕೂತ್ಕೊಂಡು ಕೈ ಹಿಡ್ಕೊಂಡು ಏನಾಗಬಾರ್ದ? ಒಬ್ಬರು ಅಗಲಬಾರ್ದು. ಇಲ್ಲಿ ನಡೆಯೋದು ಪ್ರಿಯರೇ. ಅಲ್ಲಿ ಅವ್ರು ಹೇಳಿದ್ನಲ್ರಿ, ಹೊರಗಡೆ ನಡೆಯೋದು, ಗುಡಿ ತಕ್ಕ ಇನ್ನೊಂದು ನಡೆಯೋದಲ್ಲ ಹೇಳಿದ್ನಲ್ಲ, ಅದು ಏನ್ ಗೊತ್ತಾ? ಅವ್ರು ಮಾಡ್ಕೊಂಡು ಇವ್ರು ಮಾಡ್ಕೊಂಡು ಇವ್ರು ಎಲ್ಲರೂ ಮಾಡ್ಕೊಂಡು ಲಾಸ್ಟಿಗೆ ಯಾರೇ ನೀನು ಗಂಡು ಬಿಡ್ಬಿಟ್ಲು ಮರಾಯ ಅಂದಂಗೈತಿ. ಹಲಿಲಯ್ಯ, ದೇವ್ರಿಗೆ ಮೈಮುಂಟಾಗಲಿ. ಅದೆಲ್ಲ ಪ್ರಿಯರೇ, ಸತ್ತನೇ ದೇವ್ರಿಗೆ ಮೈಮುಂಟಾಗಲಿ, ದೇವ್ರಿಗೆ ಸಾಧುಂಟಾಗಲಿ. ಮಾರಾಯದಿಕ್ಕೂ ಆಮೇಲೆ ಅದರ ಬಗ್ಗೆ ನಾನು ಹೇಳಿದ್ದು, ಒಬ್ರು ಶರಣ್ ಹೇಳಿದ ವಿಷಯ ನಾನು ಹೇಳ್ತಾ ಇದ್ದೀನಿ. ಅದರ ಶ್ಲೋಕದ ಅರ್ಥ ಹೇಳಿದ್ದು ಒಬ್ಬರು, ಈ ಅರ್ಥನೇ ಅದಿದೆ, ದೇವ್ರಿಗೆ ಮೈಮುಂಟಾಗಲಿ, ದೇವ್ರಿಗೆ ಸಾಧು ಉಂಟಾಗಲಿ. ಆಮೇಲೆ ಅದಕ್ಕಾಗಿ ಇಬ್ಬರು ಕೂಡ ನೀವು ಪ್ರಾರ್ಥನೆ ಮಾಡಿದ ದೇವ್ರು ಏನ್ ಮಾಡ್ತಾನೆ? ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ, ಮತ್ತೇನೆ ನಿಮ್ಮ ಕಾರ್ಯವೆಲ್ಲ ಸಫಲಗೊಳ್ಳುತ್ತೆ. ಪ್ರೇಸಲ. ಆಮೇಲೆ ನೀವು ಯೇಸಪ್ಪನ ಮಕ್ಕಳಾಗಿ ಜೀವಿಸ್ಬೇಕು. ಯೇಸು ಅಂದ್ರೇನ? ಯಾವ ಕುಲದ ದೇವರಲ್ಲ, ಯಾವ ಮತದ ದೇವರಲ್ಲ, ಯಾವ ದೇಶದ ದೇವರಲ್ಲ, ಯಾವ ಭಾಷೆ ದೇವರಲ್ಲ, ಸೃಷ್ಟಿಕರ್ತನಾದ ದೇವರ. ಪ್ರೇಸಲ. ಹಲ್ಲೆಲೂಯಾ. ದೇವರ ಈ ವಾಕ್ಯವು ನಮ್ಮಲ್ಲಿ ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಇನ್ನೊಂದ್ಸಲ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳೋಣ. ಇನ್ನೊಂದ್ಸಲ ವಾಗ್ದಾನ 54ನೇ ಅಧ್ಯಾಯ 14ನೇ ವಚನ. ಇವತ್ತು ದೇವರು ನಿನಗೆ ಒಂದು ಭಾಷೆ ಕೊಡ್ತಾ ಇದ್ದಾನೆ, ಒಂದು ಪ್ರಮಾಣ. ದೇವರು ಇಲ್ಲಿ ಬಂದು ಆತನ ಒಂದು ಮಾತನ್ನ ನನ್ನ ಬಾಯಿ ಮೂಲಕವಾಗಿ ನಿಮಗೆ ನಿಮಗೆ ಪ್ರಮಾಣ ಮಾಡ್ತಾ ಇದ್ದಾನೆ. ಎಲ್ಲರ ಈ ಕಡೆ ಲಕ್ಷ್ಯ ಹೊಡ್ರಿ, ಎಲ್ಲರ ಲಕ್ಷ್ಯ ಹೊಡ್ರಿ. ಬೈಬಲ್ ಇದ್ದವರು ಬೈಬಲ್ ತೆಗೆದು ಹೋದ್ರು ಪ್ರಿಯರಿ, ಎಲ್ಲರ ಈ ಕಡೆ ಲಕ್ಷ್ಯ ಹೊಡ್ರಿ. ಧರ್ಮವೇ ನಿನಗೆ ಆಧಾರ, ನೀವು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿ ನಿನಗೆ ನಾಶನ ಬರಲ್ಲ. ನೋಡ್ರಿ, ಎಂಥ ಒಂದು ಪ್ರಮಾಣ ದೇವರು ಮಾಡ್ತಾ ಇದ್ದಾನೆ. ನಿನ್ನ ನಾಶಪಡಿಸಲು, ಅನಾರೋಗ್ಯ ಬಂದು ನಿನ್ನ ನಾಶಪಡಿಸಲು ಏನೇನೋ ಒಂದು ಕಾರ್ಯಗಳು ನಡೆದಿರ್ಬೋದು. ಇವತ್ತಂತಾನೆ ದೇವರು ನಿನ್ನನ್ನು ನಾಶಪಡಿಸಲ್ಲ. ಯಾಕಂದ್ರೆ ನಾನೇ ನಿನ್ನ ಜೊತೆಗಿದ್ದೀನಿ. ನಿನ್ನ ಹತ್ತಿರಕ್ಕೆ ಬರೋದಿಲ್ಲ. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿ, ಯಾರು ನಿನ್ನ ಸಂಗಡ ಜಗಳಾಡಿ ವಾದ್ಯವಾಡಿ ನಿನಗೆ ಅಪಾಯ ಬರ್ಲತ್ತು ಕಡೆ ಬಾಟ ಮಾತ್ರ ಇನ್ನೊಂದು ಮಾಡೋದು ಏನೋ ಮಾಡಿದಂತ ವಾದ್ಯವಾಡಿದರೆ ನನ್ನ ಅಪ್ಪಣೆಯಿಂದ ನಾನು ಅಪ್ಪಣೆ ಕೊಟ್ಟೋದಕ್ಕಾಗಿಲ್ಲವೇ? ಯಾರು ನಿನ್ನ ಮೇಲೆ ವಾದ್ಯವಾಡುವರು ಅವರು
ನಿನ್ನ ನಿಮಿತ್ತ ಹಾ ಅವ್ರು ಬುದ್ಧೋಗ್ತಾರೆ ನೀನು ಚೆನ್ನಾಗಿ ಬರಲ್ಲ. ದೇವತೆಗಳಾಗಲಿ ದೇವರುಗಳಾಗಲಿ ಆ ಸುಟ್ಟಿ ಕರೆದ ದೇವ್ರ ಮುಂದೆ ಎಲ್ರಿ ಏನ್ರಿ ಶೂನ್ಯ ಶೂನ್ಯ. ಮಹಾರಾಜಗೂ ಮುಂದಿನ ವಚನ 15 14-15. ಹಲ್ಲಿಲೋಯ ದೇವರಿಗೆ ಮೈಮುಂಟಾಗಲಿ. ನೋಡ್ರಿ ಅವ್ರಿಗೆ ಕೆಡವಲ್ಪಡ್ತಾರಂತ ದೇವರು ನಿನ್ನನ್ನು ಇಷ್ಟಪಟ್ಟಿದ್ದಾನೆ. ಹಲ್ಲಿಲೋಯ ದೇವ್ರ ಮಕ್ಕಳಾಗಿ ಈ ಭಾಗ್ಯ ಇದೆ ಪ್ರೇರ ಹಾಕೊಳ್ಳೋದಾಗ ಈ ಮಾತ್ರದಾಗ ಒಕ್ಕಂಬದಿಲ್ಲ. ಅದಕ್ಕಾಗಿ ಮೃತ್ಯುಂಜಯ ಮಠಕ್ಕೆ ಹೋಗ್ತು ಅಂತ ಹೇಳ್ರಿ, ಚರ್ಚ್ಗೆ ಹೋಗ್ತು ಅಂತ ಅನ್ಬೇಡ್ರಿ. ಇದು ಮಠ, ಇದು ಯೇಸಪ್ಪನ ಮಠ. ಇದು ಮಠನ ಚರ್ಚ್ ಹೋಗ್ತದೆ. ಮಠ ಬೈಬಲಲ್ಲಿದೆ ಮಠ. ಈ ಮಠನ ಇನ್ನೊಬ್ರು ಕಳ್ತನ ಮಾಡ್ಕೊಂಡು ಅವ್ರು ಮಠ ಅಂತ ಇಟ್ಕೊಂಡಾರ. ನಮ್ಗೆ ಆಧಾರಿ ಇನ್ನು ಕೆಲವ್ರು ಅನ್ಕೊಂತಾರಾಗ ನಾನು ಕೆಂಪು ವಸ್ತ್ರ ಹಾಕ್ಯಂತದ, ಅಯ್ಯಯ್ಯ ಇದಿರಿದ ಅಯ್ಯ ಹಾಕ್ಯಂಡಂಗೆ ಹಾಕ್ಯಂತಾರೆ. ಇದು ನಮ್ಮ ಅಯ್ಯಂದ್ರಿ. ಇದು ಇನ್ನೊಬ್ಬರು ಟ್ರಾನ್ಸ್ಲೇಷನ್ ಮಾಡೋ ಹೊತ್ನಾಗ ಇದು ಭಾಷೆ ಬದಲ ಬೇರೆ ಭಾಷೆಗೆ ತರ್ಜುಮೆ ಮಾಡೋ ಹೊತ್ನಾಗ ಅಯ್ಯೋ ಕೆಂಪು ಬಣ್ಣ ಶ್ರೇಷ್ಠತೆ ಅಂತ ತಿಳ್ಕೊಂಡು ಇದು ಏಸಪ್ಪ ಶಿಲ್ಬೆ ಮೇಲೆ ಯಜ್ಞವಾಗುವಾಗ ಆತನಿಗೆ ಏನು ಮಾಡಿದ್ದಾರೆ? ನಡುವಿಗೆ ಕಟ್ಟಿದ್ದಾರೆ. ಇದು ಶ್ರೇಷ್ಠ ಅಂತ ತಿಳ್ಕೊಂಡು ಉಳಿಕೆದರೆಲ್ಲ ಬಳಸ್ತಾ ಇದ್ದಾರೆ. ಅವ್ರ ಗ್ರಂಥದಾಗ ಇಲ್ಲ, ಯಾವ ಗ್ರಂಥದಾಗ ಇಲ್ಲ. ಕಾಪಿ ಹೊಡೆದಾರ ಪ್ರಿಯರೇ. ಹಿಂಗೆ ಕಾಪಿ ಹೊಡೆದ್ರ ಮೂಲಕ ಹೃದಯ ಬದಲಾವಣೆ ಆಗುತ್ತೆ. ಆಗಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ಯಾರ್ರಿ? ಇಡೀ ಭೂಮಿ, ಆಕಾಶ, ಸೂರ್ಯ, ನಕ್ಷತ್ರ ಎಲ್ಲ ಲೋಕಗಳು ಧ್ಯಾನ ಮಾಡುವ ದೇವರು. ಎಲ್ಲರೂ ಎದ್ದು ನಿಂತ್ಕೊಳ್ಳೋ ಸಮಯದಲ್ಲಿ ನಿನ್ನ ಕಷ್ಟ ಇದೆಯಾ, ದುಃಖ ಇದೆಯಾ, ನೋವು ಇದೆಯಾ, ಬಾಧೆ ಇದೆಯಾ, ಎಲ್ಲದರಿಂದ ದೇವರು ಬಿಡುಗಡೆ ಮಾಡ್ತಾನೆ. ಹಲ್ಲಿಲೂಯ್ಯ. ನಿನ್ನೆ ಒಬ್ಬ ಹೆಣ್ಮಗಳು ನೀರಿನೊಳಗೆ ಬಿದ್ದಿದ್ದಾಳೆ. ಪ್ರಿಯವಾದವರೇ, ರಾತ್ರಿ ಅವ್ರನ್ನ ಸಾಯಂಕಾಲ ಏನು ಮಾಡಿದ್ದಾರೆ? ರಾಯಚೂರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ಲ ಪ್ರಿಯರೇ. ಉಸಿರಾಟ ಕೌಶಲೊಳಗೆ ಏನಾಗಿದೆ? ನೀರು ಹೋಗಿದೆ ಅಂತ ಹೇಳಿದ್ದಾರೆ. ಉಸಿರಾಟ ಕೌಶಲ ನೀರು ಹೋದ್ರೆ ಮನುಷ್ಯ ಒಳ್ಳೆಯಲ್ಲ ಪ್ರಿಯರೇ. ರಾತ್ರಿ ಅವ್ರಿಗೆ ಫೋನ್ ಮಾಡಿ ಹಿಂಗಾಗಿದೆ ಅಂತ ಹೇಳಿದ್ರೆ, ಏಸಪ್ಪ ನಿನ್ನ ಹೆಂಡತಿಯನ್ನು ಮಾಡಿದ್ರೆ ಗುಣಪಡಿಸ್ತಾನೆ ಅಂತೇಳಿ ನಾನು ನಂಬಿಕೆಯಿಂದ ಹೇಳಿದ್ದೀನಿ. ಪ್ರಾರ್ಥನೆ ಮಾಡಿಸಿದ್ದಾರೆ. ಅದ್ಭುತವಾಗಿ ಇವತ್ತು ಮುಂಜಾನೆ ಎದ್ದು ಇಡ್ಲಿ ತಿಂದಿದ್ದಾರೆ. ಹಲ್ಲಿಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಗೂ. ದೇವಪುರದ ಹೆಣ್ಮಗಳು ಬಂದಿಯಮ್ಮ? ದೇವಪುರಲಿದ್ದ ದೇವಮ್ಮ ಏನು ಹೆಸರು? ಏನಮ್ಮ ಹೆಸರಿನಿಂದ? ನಾಗರತ್ನ. ಆರಾಮದಿಯಮ್ಮ? ಏನು ಆರಾಮಿಲ್ಲ? ಆರಾಮದಿಯಾ? ಈಗ ಆರಾಮದಿಯಾ? ಬಾ ಈ ಕಡೆ ಬಾ. ಎಷ್ಟನೇ ಬಾರ ನೀವು ಬರೋದು ಈಗ? ಅಂದರೆ ನೀನು ಅಮಾಸ್ತಿಸ್ ಬಂದಿದ್ದೆ, ಮುಂಚೆ ಬಂದಿದ್ದೆ. ಹೋದ ವಾರ 2ನೇ ವಾರ ಅಲ್ಲ, ಇದು 3ನೇ ವಾರ. ಫಸ್ಟ್ನೇ ವಾರ ನಿನಗೇನು ಪ್ರಾಬ್ಲಮ್ ಇತ್ತು? ಕಿಡ್ನಿಗೆ ಹಳ್ಳದಿತ್ತು. ಆಮೇಲೆ ನಿನಗೇನು ತ್ರಾಸ ಏನಾಗ್ತಿತ್ತು? ಹೊಟ್ಟೆ ನೋವು ಜಾಸ್ತಿ. ಸೂಜಿ ಮಾಡಿದ್ರು ಗುಳಿಗೆ ತಗೊಂಡ್ರು ಕಮ್ಮಿ ಆಗ್ತಿದ್ದಿಲ್ಲ. ಇಷ್ಟು ದಿವಸಗಳಿಂದ ಅಂದಾಜು 1 ವರ್ಷದಿಂದ ಔಷಧ ಬಳಸಿದ್ರು ಕೂಡ ಆರಾಮಾಗಿಲ್ಲ ಪ್ರಿಯರೇ. ಹೆಸರು ನಾಗರತ್ನ, ಊರು ದೇವಪುರ. ಹಲ್ಲಿಲೂಯ. ಆಮೇಲೆ ನೀವು ಮೊದಲನೇ ವಾರ ಬಂದಾಗ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ, ಹೇಳಿ ಮಾಡಿಸ್ಕೊಂಡ್ರೆ, ರಿಪೋರ್ಟ್ ತೊಗೊಂಬಂದಿದ್ರೆ ಏನಾಯ್ತು? ಈಗ ಆರಾಮಾಗೈತೆ. ಯಾವಾಗಲಿದ್ದ ಆರಾಮಾಯ್ತು? ಬಂದು ಹೋದಾಗಲಿದ್ದ ಆರಾಮಾಗೈತೆ. ಎಲ್ಲರೂ ಗಟ್ಟಿ ಆಯ್ತು ಬಿಡಿದ್ರೆ ಸೋಡ. ಅಮ್ಮ ನಿನಗೆ ಯಾರು ಶ್ರಮ ಮಾಡಿದ್ರು? ಏಸಯ್ಯ. ಬ್ರದಲ್ಲ, ಇಲ್ಲಿ ಇರೋ ಯಾರು? ಏಸಯ್ಯ ಸ್ವಸ್ಥ ಮಾಡೋದಕ್ಕೆ ಬಂದಿರುವಂತ ದೇವರ ಬ್ರದಲ್ಲ. ದೇವರಿಗೆ ಮಹಿಮುಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಬೋಲೋ ಕ್ರಿಸ್ತ ಮಹಾರಾಜಗೂ. ನೀವು ಏಸಪ್ಪನ ಧ್ಯಾನ ಮಾಡೋರ ಅಲ್ಲ?
ಮೊದಲು ಅಲ್ಲ. ಯಾರನ್ನ ಧ್ಯಾನ ಮಾಡ್ತಿದ್ರೆ? ನೋಡ್ರಿ, ದೇವಮ್ಮನ ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಏಸಪ್ಪ ಅಂತ ಬಂದ ಮೇಲೆ ಏನು ಮಾಡಿದ್ರೆ? ಏಸಪ್ಪರ ಮಾಡಿದ್ರು. ಪ್ರೇಸಣ ಯಾಕೆ ಗೊತ್ತಾ? ಎಲ್ಲ ದೇವರುಗಳಿಗೆ ರಾಜನಾಗಿರುವಂತದನ್ನೇ ಏಸು ರಾಜರು. ಎಲ್ಲರೂ ಗಟ್ಟಿ ಆಯ್ತು ಪ್ರೇಸಣ. ದೇವ್ರಿಗೆ ನೀನು ಯಾವ ದೇವ್ರನ್ನ ಧ್ಯಾನ ಮಾಡು, ನೀನು ಯಾವ ವ್ಯಕ್ತಿಯನ್ನಾಗಿರು, ನೀನು ಮಾನವನಾಗಿದ್ದರೆ, ನೀನು ದೇವರ ಸನ್ನಿಧಿಗೆ ಬಂದರೆ ದೇವರು ನಿನ್ನ ಸ್ವಸ್ಥ ಮಾಡಿದ್ರು. ಯಾಕಂದ್ರೆ ನಿನ್ನ ಉಂಟು ಮಾಡಿದ ಆತನೇ. ಎಲ್ಲರೂ ಗಟ್ಟಿ ಆಯ್ತು ಪ್ರೇಸಣ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಏಸಪ್ಪ ಒಳ್ಳೆ ದೇವರಮ್ಮ. ನಿನ್ನ ತ್ರಾಸಲ್ಲಿ ತೆಗೆದಾಕೇನಲ್ಲ. ಹಲ್ಲಿಲೂಯ. ಊಟ ಹೋಗ್ತಿತ್ತ? ತ್ರಾಸ ಆಗ್ತಿತ್ತು ನಿನಗೆ? ತ್ರಾಸ ಆಗ್ತೈತಿ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ. ಈಗ ಚೆನ್ನಾಗೈತಮ್ಮ. ಬೋಲರಾಜ ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಫಸ್ಟೇ ದಿವಸ ಬಂದಾಗಲೇ ದೇವರು ಆರಾಮ ಮಾಡಿನಂತ ನೋಡಿ. ಹೌದಮ್ಮ? ಓಕೆ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟು. ಆಮೇಲೆ ಗಾಡ್ ಬ್ಲೆಸ್ ಯು. ಎಸಪ್ಪ ಒಳ್ಳೆ ದೇವ್ರಿ, ಒಳ್ಳೆ ದೇವ್ರ. ಹಲ್ಲಿಲೂಯ. ಎಲ್ಲ ಕಣ್ಣುಚ್ಚಿರಿ. ಯೇಸಪ್ಪ ನಮ್ಮ ಜೊತೆಗಿದ್ದಾನೆ. ಯೇಸಪ್ಪ ಇಷ್ಟೊತ್ತು ಮಾತಾಡಿದ್ದಾನೆ. ನಾವು ಬದಲಾವಣೆ ಆಗಬೇಕು. ದೇವರಿಗೆ ನಮ್ಮ ಮನಸ್ಸನ್ನು ಕೊಡಬೇಕು. ನಿನಗೆ ಆರೋಗ್ಯ ಕೊಡ್ತಾನೆ. ಕಣ್ಣುಚ್ಚಿರಿ, ಕಣ್ಣುಚ್ಚಿ ಕೈ ಜೋಡಿಸಿ ದೇವ್ರನ್ನ ಕೇಳಿಕೊಡ್ರಿ. ನಿನ್ನ ಸಮಸ್ಯೆ ಏನಿದೆ ಕಣ್ಣೀರಿನಿಂದ ದೇವ್ರನ್ನ ಕೇಳು. ಎಷ್ಟೇ ದಿವಸಗಳು ನೀನು ವೈಯಕ್ತಿಕವಾಗಿ ಜೀವಿಸಿದ್ದಿ, ಎಷ್ಟೇ ದಿವಸಗಳು ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನ ಪಾಪ ಕಾರ್ಯಗಳು ಮಾಡುವಾಗ ಆತ ನೋವು ಪಟ್ಟಿದ್ದಾನೆ. ನಾನು ನಿನ್ನ ಶುದ್ಧವಾಗಿ ಸೃಷ್ಟಿ ಮಾಡಿದ್ದೀನಿ, ಶುದ್ಧವಾಗಿ ಆಲೋಚನೆಯಲ್ಲಿ ಇಟ್ಟಿದ್ದೀನಿ. ಅಶುದ್ಧವಾಗಿ ನಡ್ಕೊಂಡಾಗ ಆ ದೇವರು ನಿನ್ನ ನೋಡಿ ನೋವು ಪಟ್ಟಿದ್ದಾನೆ, ಬಾಧೆ ಪಟ್ಟಿದ್ದಾನೆ. ಇವತ್ತು ಒಪ್ಪಿಕ, ದೇವರೇ ಇನ್ಮೇಲೆ ನಾನು ಮಾಡಲ್ಲಪ್ಪ, ನನ್ನ ತಪ್ಪಾಗಿದೆ ಸ್ವಾಮಿ, ನನ್ನ ಶುದ್ಧಿಗೊಳಿಸಯ್ಯ, ನನಗೆ ದೇವರೊಕ್ಕ ಬೇಕು, ನರಕದ ಒಂದು ಬಾಧೆಯಲ್ಲಿ ಹೋಗಬಾರ್ದು ನೀನಂತ ದೇವರಿಗೆ ಇಷ್ಟ. ದೇವರ ಪ್ರಾಯದಲ್ಲಿದ್ದಾಗ ನೀನು ಏನೇನೋ ಕಲ್ಪನೆ ಮಾಡಿದ್ದಿ, ಯಾರ್ಯಾರಿಗೋ ಲೆಟರ್ ಹಾಕಿದ್ದಿ, ಯಾರ್ಯಾರಿಗೋ ಮೆಸೇಜ್ ಮಾಡಿದ್ದಿ, ಫೇಸ್ಬುಕ್ನಲ್ಲಿ ಯಾರ್ಯಾರಿಗೋ ನೀನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀನು ತಪ್ಪು. ಯಾರು ನೋಡಿಲ್ಲ ನೀನು ತಿಳ್ಕೊಂಡು ನೀನು ಕಣ್ಣು ಕೊಡಿ, ದೇವರು ನೋಡ್ತಾ ಇದ್ದಾನೆ. ನಿನ್ನ ಉಂಟು ಮಾಡಿದ ದೇವರು ನೋಡ್ತಾ ಇದ್ದೀನಿ. ಯಾಕಂದ್ರೆ ಆತನ ಪಾದಗಳು ಭೂಮಿ ಮೇಲಿಟ್ಟಿದ್ದಾನೆ. ಆತನ ಸಿಂಹಾಸನ ಮಹಾಕಾಶದ ಮೇಲಿದೆ. ಆತನ ಕಾಲುಗಳು ಭೂಮಿಯನ್ನು ಪಾದಪೀಠವಾಗಿ ಮಾಡಿಕೊಂಡಿದ್ದಾನೆ. ಆತ ನೋಡ್ತಾ ಇದ್ದಾನೆ. ಆತ ಕ್ಷಮಿಸ್ತಾನೆ. ನೀನು ಬೈದಿದ್ದು ಕ್ಷಮಿಸ್ತಾನೆ. ನೀನು ಇನ್ನೊಬ್ರಿಗೆ ಕೇಳಾಗಲ್ಲ ಅಂತ ತಿಳ್ಕೊಂಡು ಮನುಷ್ಯನ ಕಲ್ಪನೆ ಮಾಡಿದ್ದು ನೋಡ್ತಾ ಇದ್ದಾನೆ. ನೀನು ಒಳ್ಳೆ ವ್ಯಕ್ತಿ, ನೀನು ಕೆಟ್ಟವನಲ್ಲ, ನೀನು ಕೆಟ್ಟವನಲ್ಲ. ಆದರೆ ನಿನ್ನನ್ನು ಬಳಸಿದ ಅಪವಾದಿ ನೀನು ಗುರುತಿಡಿದಿಲ್ಲ. ಇವತ್ತು ದೇವರು ಮಾತಾಡ್ತಾ ಇದ್ದಾನೆ, ನಿನ್ನ ಶುದ್ಧಿಯಾಗ, ನೀನು ಕ್ಷಮಿಸು. ದೇವರ ಮಕ್ಕಳು, ದೇವರ ಮಗ ನೀನಾಗು. ಯಾಕೆ ಗೊತ್ತಾ? ನಾನು ಮಾತಾಡ್ಬೇಕಂತ ಇಷ್ಟಪಟ್ಟಿದ್ದೇನೆ. ನಿನ್ನ ಮೂಲಕವಾಗಿ ಅನೇಕರಿಗೆ ಮೇಲು ಮಾಡುವುದಕ್ಕಾಗಿ, ನಿನ್ನನ್ನು ಬಳಸುವುದಕ್ಕಾಗಿ ನಾನು ಇಷ್ಟಪಟ್ಟು ನಾನು ಇಲ್ಲಿಗೆ ನಿನ್ನ ಕರೆತಂದಿದ್ದೀನಿ. ಪ್ರಾರ್ಥನೆ ಮಾಡಿ ದೇವರನ್ನ ಕೇಳ್ಕೊಡ್ರಿ. ಎಂಥದ್ದಾಗಿದ್ರು ಕೂಡ ದೇವರು ಕಾರ್ಯ ಮಾಡ್ತಾರೆ. ನೀನು ಮನೆಗಾಗಿ ಕೇಳ್ಕೊಂಡ್ರೆ, ನಿನ್ನ ಉಂಟು ಮಾಡಿದವರು, ನಿನ್ನ ಸೃಷ್ಟಿ ಮಾಡಿದವರು ಯೇಸುವಿದ್ದಾರೆ. ನಿನ್ನ ರಕ್ಷಿಸುವಂತವರು ಅವರೊಬ್ಬರೇ. ಪರಲೋಕದ ಭೂಲೋಕದ ಉಂಟು ಮಾಡಿದವರು ಅವರೊಬ್ಬರೇ. ಅವರಿಗೋಸ್ಕರವಾಗಿ, ಅವರಿಗಾಗಿ ನೀನು ಉಂಟು ಮಾಡಲ್ಪಟ್ಟಿ. ಇಷ್ಟು ದಿವಸ ಯಾರಿಗಾಗೋ ದುಡ್ದಿ ನೀನು. ಪ್ರಾರ್ಥನೆ ಮಾಡು, ದೇವರನ್ನ ಕೇಳ್ಕೊ. ಅಂತ ಪ್ರತ್ಯಕ್ಷವಾಗಿ ಮಾತಾಡುವ ದೇವರು, ಕಾಣುವ ದೇವರು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಮಗೆ ಸ್ತೋತ್ರಗಳಪ್ಪ. ವಿಶ್ವದ ಸ್ವಾಮಿ, ಸ್ಪಷ್ಟವಾಗಿ ಸೂಟಿಯಾಗಿ ಸ್ವಾಮಿ ನೀನು ಎಂತಹ ದೇವರಾಗಿದ್ದಿ ಎಂಬುದಾಗಿ ಅನೇಕ ಸ್ವಾಮಿ ಕರ್ತನೆ ವಿಷಯಗಳನ್ನು ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ತಿಳಿಯಪಡಿಸಿದ್ದೀಯಪ್ಪ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನೀನು ಬಂದಿದ್ದೀಯ ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದ್ದೀಯಪ್ಪ. ಹೌದು ಕರ್ತನೆ, ನೀನು ರಕ್ಷಣೆಯ ಒದಗಿಸಿಕೊಡುವಂಥ ದೇವರಾಗಿದ್ದೀಯ, ನೀನು ರಕ್ಷಕನಾಗಿದ್ದೀಯಪ್ಪ. ಲೋಕ ರಕ್ಷಕ ನೀನಾಗಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಗಳಯ್ಯ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಅನೇಕ ಸಂಗತಿಗಳನ್ನು ಸ್ವಾಮಿ ಸವಿಸ್ತಾರವಾಗಿ ಭಕ್ತಿವಂತರು ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಾಗಿ ನಡೆಯಬೇಕು ಎನ್ನುವಂಥದ್ದನ್ನ ನೀನು ಅನೇಕ ಸಂಗತಿಗಳನ್ನು ತಿಳಿಸಿ ಬೋಧಿಸಿದೆಯಪ್ಪ. ಸ್ತೋತ್ರಗಳಯ್ಯ. ಕರ್ತನೆ ಸ್ವಾಮಿ, ನೀತಿಯನ್ನು ಧರಿಸಿಕೊಂಡವರಾಗಿ, ಧರ್ಮವನ್ನು ಧರಿಸಿಕೊಂಡವರಾಗಿ ಕರ್ತನೆ ನಾವು ಇರುವಂತೆ ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಸ್ವಾಮಿ ಕರ್ತನೆ ನಮ್ಮನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸುವುದಕ್ಕಾಗಿ, ಎಲ್ಲ ಮಾತುಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂತ
ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತ ನೀನು ರಕ್ಷಕರು ಮಾತ್ರವಲ್ಲ, ಕರ್ತ ನೀನು ಸ್ವಸ್ಥಪಡಿಸುವಂತ ದೇವರು ಕೂಡ ಆಗಿದೆ ಎಂಬುದಾಗಿ ಸ್ವಾಮಿ, ಅನೇಕರನ್ನ ಸ್ವಾಮಿ ಕರ್ತ ನಿನ್ನ ಸನ್ನಿಧಾನಕ್ಕೆ ಬಂದಂಥವ್ರು ಯಾರಿದ್ದಾರೆ ಅವರೆಲ್ಲರೂ ನೀನು ಸ್ವಸ್ಥ ಮಾಡಿರುವಂಥ ವಿಧಾನಗಳನ್ನು ಕೂಡ ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ದೇವರ ವಾಕ್ಯವನ್ನು ಮರೆಯಲಾರದ ಹಾಗೆ ಕರ್ತನೆ ಸಂಪೂರ್ಣವಾಗಿ ನಿನಗೋಸ್ಕರವಾಗಿ ಜೀವಿಸುವಂತೆ, ಹಿಂದಕ್ಕೆ ತಿರುಗಿ ನೋಡದೆ ಸ್ಥಿರವಾಗಿ ಸ್ವಾಮಿ ನಿನ್ನನ್ನೇ ಹಿಂಬಾಲಿಸಿ ನಡೆಯುವ ಮಕ್ಕಳಾಗುವಂತೆ, ನೀನು ಬರುವ ವೇಳೆ ಸಮೀಪವಾಗಿದೆ ಸ್ವಾಮಿ, ನಿನ್ನಲ್ಲಿಯೇ ಸಿದ್ಧವಾಗಿ ನಿಲ್ಲುವಂತೆ, ಶುದ್ಧರಾಗಿ ನಮ್ಮ ಜೀವಿತವನ್ನ ಕಾಯ್ದಿರಿಸಿಕೊಳ್ಳುವಂತೆ, ಕಾಯಲಿಕ್ಕೆ ಬದ್ಧರಾಗುವಂತೆ ನಮ್ಮೆಲ್ಲರನ್ನ ಸ್ವಾಮಿ ನೀವು ತಾನೇ ಅಣಿಗೊಳಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ, ಕೇಳಿದಂತ ವಾಕ್ಯ ಬಿತ್ತಿದಂತ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಇವರು ಯಾರು ನಶಿಸದಂತೆ ಸ್ವಾಮಿ, ಇವರೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವ ಹಾಗೆ ಇವರೆಲ್ಲರ ಮನೋನೇತ್ರಗಳನ್ನ ಸ್ವಾಮಿ ನೀವು ತಾನೇ ಬೆಳಗಿಸಿ ನಡೆಸಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಎಲ್ಲರ ರಕ್ಷಣೆ ಮಾರ್ಗದಲ್ಲಿ ನಿಲ್ಲುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ, ಲೂದ್ಯಳ ಹೃದಯವನ್ನ ತೆರೆದಂತೆ ಇವರೆಲ್ಲರ ಹೃದಯವನ್ನು ತೆರೆದು ಇವರೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಕಾರ್ಯಚರಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್.